ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹುಃ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರಿಗೂ ಅತ್ಯಂತ ಹೃತ್ಪೂರ್ವಕವಾದ ನಮನಗಳು. ಈ ಕಾರ್ಯಕ್ರಮವನ್ನು ಆಯೋಜಿಸಿರುವ ಈ ತಂಡಕ್ಕೂ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಗಣ್ಯರಿಗೂ ನಮಸ್ಕಾರ. ದೊಡ್ಡ ಸಂಖ್ಯೆಯಲ್ಲಿರುವಂಥ ವಿದ್ಯಾರ್ಥಿ ಮಿತ್ರರಿಗೂ ಪ್ರೀತಿಪೂರ್ವಕವಾದ ನಮಸ್ಕಾರ. ಬಹುಶಃ ಮೋಸ್ಟ್ ಎಮೋಷ್ನಲ್ ಮೊಮೆಂಟ್ ಇವತ್ತು. ಇನ್ನೊಂದು ಎಮೋಷ್ನಲ್ ಸಂಗತಿ ಏನು ಗೊತ್ತಾ? ಇಷ್ಟು ದಿನ ಸ್ವಲ್ಪ ವಾಲ್ಯೂಮ್ ಬೇಕಮ್ಮ. ಇಷ್ಟು ದಿನ ನೀವೆಲ್ಲರೂ ಏನು ನೋಡ್ತಾ ಇದ್ದೀರಿ ಅಂದರೆ ಹುತಾತ್ಮ ಯೋಧರ ತಂದೆ ತಾಯಂದರು ನೋಡಿದ್ದೀರಿ ಅಲ್ವಾ? ಇವತ್ತು ಹುತಾತ್ಮ ಯೋಧನೊಬ್ಬನ ಅಜ್ಜ ಅಜ್ಜಿ ಕೂಡ ಬಂದ್ಬಿಟ್ಟಿದ್ದಾರೆ. ಬಹುಶಃ ನನ್ನ ಜೀವನದಲ್ಲಿ ಮೊದಲನೇ ಬಾರಿಗೆ ನೋಡ್ತಿದ್ದೀನಿ. ಈಗೊಬ್ಬ ಯೋಧನ ಅಜ್ಜ ಅಜ್ಜಿ ಭಾಳ ಕಷ್ಟ ರೀ. ಅಪ್ಪ ಅಮ್ಮ ಆದರೂ ಹೇಗಾದರೂ ಅದನ್ನು ಜೀರ್ಣಿಸ್ಕೊಳ್ತಾರೆ. ಆದರೆ ಅಜ್ಜ ಅಜ್ಜಿಗೆ ಮೊಮ್ಮಗನನ್ನು ಕಳ್ಕೊಳ್ಳೋದಿದೆಯಲ್ಲ, ಅದು ಬಹಳ ಕಷ್ಟದ ಸಂಗತಿ. ಆದರೆ ಅದನ್ನು ಅತ್ಯಂತ ಹೆಮ್ಮೆಯಿಂದ ಸ್ವೀಕರಿಸಿ ನನ್ನ ಮೊಮ್ಮಗನನ್ನು ಕಳ್ಕೊಂಡಿದ್ದಲ್ಲ, ಈ ರಾಷ್ಟ್ರದ ಹುತಾತ್ಮರ ಪಟ್ಟಿಗೆ ಆ್ಯಡ್ ಮಾಡಿದ್ದು ಅಂತ ಭಾಳ ಹೆಮ್ಮೆಯಿಂದ ಸ್ವೀಕಾರ ಮಾಡುವ ಭಾವ ಇದೆಯಲ್ಲ, ನಾನಿಬ್ಬರಿಗೂ ಶ್ರದ್ಧೆಯ ನಮನಗಳನ್ನು ಸಮರ್ಪಿಸ್ತೇನೆ. ಯಾಕೆ ಅಂಥವರನ್ನು ನೋಡಬೇಕು ಗೊತ್ತಾ? ಈ ಥರದ ಪ್ರಸಂಗಗಳನ್ನು ಹೇಗೆ ಸ್ವೀಕರಿಸಬೇಕು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ನೋಡಬೇಕು ಅವರುಗಳನ್ನು. ನಮ್ಮಲ್ಲಿ ಅನೇಕರಿದ್ದಾರೆ, ಮಗ ರಾತ್ರಿ ಇಲ್ಲಿಂದ ಬಿಡದಿಗೆ ತಟ್ಟೆ ಇಡ್ಲಿ ತಿನ್ನಲಿಕ್ಕೆ ಅಂತ ಬೈಕಲ್ಲಿ ಹೋಗ್ತಾನೆ. ಇಲ್ಲಿಂದ ಬಿಡದಿಗೆ ಭಾಳ ಜನರು ನೋಡಿದ್ದೀನಿ ನಾನು. ಹೋಗಬೇಕಾದ್ರೆ ದಾರಿಯಲ್ಲಿ ಆಕ್ಸಿಡೆಂಟಾಗಿ ಸಾಯ್ತಾನೆ. ಅವನು ಏನೂ ಮಾಡಲಿಲ್ಲ, ತಟ್ಟೆ ಇಡ್ಲಿ ತಿನ್ಲಿಕ್ಕೆ ಹೋದವನು ಆಕ್ಸಿಡೆಂಟಿಂದ ಸತ್ತ. ತಂದೆ ತಾಯಿಯಂದರು ಜೀವನ ಪರ್ಯಂತ ಕಣ್ಣೀರಿಡೋದು ನೋಡಬೇಕು. ಮಗನನ್ನು ಕಳ್ಕೊಳ್ಳೋದ್ರಲ್ಲಿ ಏನಿರಲಿಲ್ಲ. ಆದರೆ ಇನ್ನೂ ಕೆಲವರು ತಂದೆ ತಾಯಿಯಂದಿರಿರ್ತಾರೆ, ಅವರು ತಮ್ಮ ಮಕ್ಕಳನ್ನು ಯಾವುದಕ್ಕೆ ಕಳ್ಕೊಂಡಿರ್ತಾರೆ ಅಂತಂದರೆ ಈ ರಾಷ್ಟ್ರದ ಗೌರವ ರಕ್ಷಣೆಗಾಗಿ ಅವರನ್ನು ಸಮರ್ಪಿಸಿಕೊಂಡಿರ್ತಾರಲ್ಲ, ಅಂಥವರ ಮುಖದಲ್ಲಿ ಎಂಥ ಮಂದಹಾಸ ಇರುತ್ತೆ ಅಂತಂದರೆ ನನ್ನ ಮಗ ರಾಷ್ಟ್ರಕ್ಕೆ ಸಮರ್ಪಣೆಯಾದ ಅಂತ. ನನಗೆ ಅವರಿಬ್ಬರನ್ನು ನೋಡಿದಾಗ ಹಂಗೆ ಅನ್ನಿಸ್ತಾ ಇತ್ತು, ಎಂಥ ಅದ್ಭುತವಾಗಿರುವಂಥ ಗೌರವವನ್ನು ಮಗ ಕೊಟ್ಟು ಹೋಗಿದ್ದಾನೆ ಅಂತ. ಮಕ್ಕಳು ತಂದೆ ತಾಯಂದಿರಿಗೆ ಇನ್ನೇನು ಕೊಡ್ಲಿಕ್ಕೆ ಸಾಧ್ಯ ಅಂತಂದರೆ ಇಷ್ಟೇ ಅಂತ ನನಗೆ ಯಾವಾಗಲೂ ಅನಿಸುತ್ತೆ. ಭಾರತದ ಸೇನೆ, ನಾನು ಬಹಳ ಕಾಲ ಹಾಗೆ ಅಂದ್ಕೊಳ್ತಿದ್ದೆ, ಸೇನೆಗೆ ಸೇರೋದು ಅಂತಂದರೆ ತಮ್ಮ ಮಕ್ಕಳನ್ನು ಕಳ್ಕೊಳ್ಳಿಕ್ಕೋಸ್ಕರ ಸೇರಿಸೋದು ಅಂತ. ಆದರೆ ಹಾಗೇನೂ ಇಲ್ಲ. ಭಾರತದ ಸೈನಿಕರು ಹೇಗೆ ದೇಶದ ರಕ್ಷಣೆಯ ವಿಚಾರದಲ್ಲಿ ಪ್ರಾಣವನ್ನೂ ಕೊಡ್ತಾರೋ, ಹಾಗೆ ಅಗತ್ಯ ಬಂದಾಗ ದೇಶದ ರಕ್ಷಣೆಗಾಗಿ ಶತ್ರುಗಳ ಪ್ರಾಣವನ್ನೂ ತೆಗಿತಾರೆ. ಅದು ನೆನ್ಪಿಟ್ಕೊಳ್ಳಿ. ಇಲ್ಲಿರುವಂಥ ಬಹಳ ಜನ ವಿದ್ಯಾರ್ಥಿಗಳಿದ್ದೀರಿ, ಎಂತೆಂಥ ಸೈನಿಕರು ಈ ನಾಡಿನಲ್ಲಿ ಆಗಿ ಹೋಗಿದ್ದಾರೆ ಅಂತಂದರೆ ನಂಗೆ ಗೊತ್ತು. ಪ್ರಾಂಜಲರ ಬಗ್ಗೆ ನೀವೆಲ್ಲರೂ ಕೇಳಿದ್ದೀರಿ. ಪ್ರಾಂಜಲರ ಜೀವನ ಹೆಂಗಿತ್ತು ಗೊತ್ತಾ? ಅವ್ರ ತಾಯಿ ಒಂದು ಸಾಲು ಬರೆದಿದ್ದಾರೆ. ಈ ಇಡೀ ಪುಸ್ತಕದ ಆರಂಭ ಹಂಗಿದೆ. ಏನು ಬರೀತಾರೆ ಗೊತ್ತಾ? ಮಗು ಪ್ರಾಂಜಲ್, ನೀನು ಲೈಫ್ ಲಾಂಗ್ 28 ಆಗಿ ಉಳಿದ್ಬಿಟ್ಟಲ್ಲೋ. ಪ್ರಾಂಜಲ್ಗೆ 29 ಆಗದೇ ಇಲ್ವಲ್ಲ, ಪ್ರಾಂಜಲ್ಗೆ 30 ಆಗದೇ ಇಲ್ವಲ್ಲ. ಪ್ರಾಂಜಲ್ಗೆ ಎಷ್ಟು ವರ್ಷ ಅಂತ ಕೇಳಿದರೆ 28 ವರ್ಷ ಅಷ್ಟೇ. ಪ್ರಾಂಜಲ್ ಅವತ್ತು 28, ಇವತ್ತೂ 28, ಇನ್ನು 100 ವರ್ಷ ಕಳೆದ ನಂತರವೂ ಪ್ರಾಂಜಲ್ಗೆ ಎಷ್ಟು ವಯಸ್ಸಾಗಿರುತ್ತೆ ಅಂದರೆ 28 ವಯಸ್ಸಾಗಿರುತ್ತೆ. 28 ಅನ್ನೋದನ್ನು ಶಾಶ್ವತಗೊಳಿಸಿ ಹೋಗ್ಬಿಟ್ಟಿಲ್ಲ ಮಗನೇ ಅಂತ ಮಗನಿಗೆ ಅವರು ಪ್ರೀತಿಯಿಂದ ಮೊದಲನೇ ಪುಟದಲ್ಲೇ ಬರೀತಾರೆ. ಹೌದಲ್ವೇನು ಮಿತ್ರರೇ? ಆ ಹುಡುಗ 28ರಲ್ಲಿ ಹೋಗಬೇಕಾದ್ರೆ, ನಾನು ಯಾಕೆ ಪ್ರಾಂಜಲ್ ಬಗ್ಗೆ ಬಹಳ ಗೌರವದಿಂದ ಅಭಿಮಾನದಿಂದ ಮಾತಾಡ್ತೀನಿ ಅಂತಂದರೆ, ಹೋಗಬೇಕಾದ್ರೆ ಸುಮ್ಮನೆ ಹೋಗಲಿಲ್ಲ. ರಜೌರಿ ಭಾಗದಲ್ಲಿ ಆತ ಗಸ್ತು ತಿರುಗ್ತಾ ಇರುವಾಗ ಅಲ್ಲಿ ಒಳಗಡೆ ಭಯೋತ್ಪಾದಕರು ನುಗ್ಗುಬಿಟ್ಟಿದ್ದಾರೆ, ಅವರು ಅಂದಾದೊಂದು ಫೈರಿಂಗ್ ಮಾಡ್ತಿದ್ದಾರೆ ಅಂತ ಗೊತ್ತಾದಾಗ ಯೂಶುವಲಾಗಿ ಏನು ಮಾಡ್ತಾರೆ ಗೊತ್ತಾ? ಅವರು ತಮ್ಮನ್ನು ತಾವು ರಕ್ಷಿಸ್ಕೊಳ್ತಾರೆ. ಅವರನ್ನು ಒಳಗೆ ಬರದಂತೆ ತಡೆಯೋದಕ್ಕೆ ಏನೇನು ಬೇಕೋ ಎಲ್ಲ ಮಾಡ್ತಾರೆ. ಎಲ್ಲ ಸೋಲ್ಜರ್ಗಳು ಮಾಡ್ತಾರೆ ಆ ಕೆಲಸನ. ಆದರೆ ಪ್ರಾಂಜಲ್ 28ನೇ ವಯಸ್ಸಲ್ಲಿ ಏನು ಮಾಡ್ತಾರೆ ಗೊತ್ತಾ? ಹುಡುಗ ಏನು ಮಾಡ್ತಾರೆ ಅಂತಂದರೆ, ಅವರು ಫೈರಿಂಗ್ನಲ್ಲಿ ಆ ಊರಿನ ಜನ, ಯಾವ ಊರಿನ ಜನ ಇವರು ರಜೌರಿನಲ್ಲಿದ್ದರೋ ಕಾಶ್ಮೀರದಲ್ಲಿ, ಅದರಲ್ಲಿ ಎಷ್ಟು ಜನ ದೇಶದ ವಿರೋಧಿಗಳೇ ಇದ್ದರೋ ಗೊತ್ತಿಲ್ಲ, ಅವರ ರಕ್ಷಣೆ ತಮ್ಮ ಮೊದಲ ಕರ್ತವ್ಯ ಅಂತ ಗುಂಡಿನ ದಾಳಿ ಆಗ್ತಾ ಇರುವಾಗ ಅದರ ನಡುವೆ ಹೋಗಿ ಅವರನ್ನೆಲ್ಲ ಪಕ್ಕಕ್ಕೆ ಸರಿಸಿ ಅವರನ್ನು ಉಳಿಸಿ ಇವ್ರ ಜೊತೆ ನೇರವಾಗಿ ಕಂಬ್ಯಾಟಲ್ಲಿ ನಿಂತ್ಕೊಳ್ತಾರೆ. ಎಲ್ಲಿಯವರೆಗೂ? ತಾನು ಏಟು ತಿಂದು ಬಿದ್ದು
ಇನ್ನೊಂದು ರಿನ್ಫೋರ್ಸ್ಮೆಂಟ್ ಬರೋವರೆಗೂ ಆ ಭಯೋತ್ಪಾದಕರು ಒಳಗೆ ಬರದಂತೆ ಅವರನ್ನು ತಡೆದು ಅಲ್ಲೇ ನಿಲ್ಲಿಸಿ, ರಿನ್ಫೋರ್ಸ್ಮೆಂಟ್ ಬಂದು ಅವರ ಸಾವಾಗೋದನ್ನು ನೋಡುವವರೆಗೂ ಅವರು ತನ್ನ ಜೀವವನ್ನು ಹಿಡ್ಕೊಂಡು ಕೊನೆಯಲ್ಲಿ ಪ್ರಾಣ ಕೊಡ್ತಾರಲ್ಲ, ಅದು ಪ್ರಾಂಜಲ್. ಪ್ರಾಂಜಲ್ಗೆ ಸುಮ್ಮನೆ ಈ ದೇಶ ಗೌರವ ಕೊಟ್ಟಿದ್ದಲ್ಲ. ಪ್ರಾಂಜಲ್ಗೆ ಆ ಕೊನೆಯವರೆಗೂ, ಕೊನೆಯ ಕ್ಷಣದವರೆಗೂ ಈ ದೇಶದ ಜನರನ್ನು ಕಾಪಾಡಬೇಕು ಎನ್ನುವಂಥ ಗೌರವ, ಆ ಪ್ರೀತಿ ಇತ್ತಲ್ಲ, ಅದು ಪ್ರಾಂಜಲ್ಗಿದ್ದಿದ್ದು. ಪ್ರಾಂಜಲರಿಂದ ಪಡ್ಕೊಳ್ಬೇಕಾಗಿರುವಂಥ ಅತ್ಯಂತ ಶ್ರೇಷ್ಠವಾದ, ತುಂಬ ಜನ ತರುಣ ತರುಣಿಯರು ಇದ್ದೀರಿ, ಆಲೋಚನೆ ಮಾಡಿ. ನಾನೊಬ್ಬ ಇಂಜಿನಿಯರ್ ಆಗಿದ್ದೀನಿ, ಒಂದು AC ರೂಮ್ನಲ್ಲಿ ಕೆಲಸ ಮಾಡ್ತೀನಿ. ನಾನೊಬ್ಬ ಡಾಕ್ಟರ್ ಆಗಿದ್ದೀನಿ, ಯಾವುದೋ ಒಂದು ಹಾಸ್ಪಿಟಲಲ್ಲಿ ಆಪರೇಷನ್ ಥಿಯೇಟ್ರಲ್ಲಿ ಇರ್ತೀನಿ. ನಾನು ತಪ್ಪು ಅಂತ ಹೇಳಲ್ಲ, ಆದರೆ ಯೋಚನೆ ಮಾಡಿ, ನಾನು ಯೂನಿಫಾರ್ಮ್ ಹಾಕ್ಕೊಂಡಿದ್ದೀನಿ, ದೇಶದ ಬಾರ್ಡ್ರಲ್ಲಿ ನಿಂತಿದ್ದೀನಿ, ಎದುರಾಳಿಗೆ ಹೇಳ್ತೀನಿ ಶತ್ರುವಿಗೆ, ಒಂದು ಹೆಜ್ಜೆ ಮುಂದೆ ಇಟ್ಟು ನೋಡು, ನನ್ನ ದೇಶದಲ್ಲಿ ಕಾಲಿಟ್ಟು ನೋಡು, ನಿನ್ನ ಅನ್ನಿಸ್ಬಿಡ್ತೀನಿ ಅಂತ ಅವನು ಕಣ್ಣಲ್ಲಿ ಕಣ್ಣಿಟ್ಟು ನೋಡುವ ತಾಕತ್ ಯಾರಿಗೆ ಸಿಗುತ್ತೆ? ಎಂಥ ಅದ್ಭುತವಾದ್ದು. ನಾನು ಬಹಳ ವರ್ಷಗಳ ಹಿಂದೆ ಒಬ್ಬನ ಲೈಫ್ ಓದ್ತಾ ಇದ್ದೆ. ನನಗೆ ಈಗಲೂ ಗೂಸೂಮ್ಸ್ ಬರುತ್ತೆ ಅವನ ಬಗ್ಗೆ ಮಾತನಾಡ್ತಿದ್ರೆ. ಇಲ್ಲಿರೋ ಹುಡುಗರು ಕೇಳಬೇಕು ಅನ್ನೋ ಕಾರಣಕ್ಕೋಸ್ಕರ ಹೇಳ್ತೀನಿ. ಇಫ್ತಿಕಾರ್ ಭಟ್ ಅಂತ ಒಬ್ಬ ಇದ್ರು ಭಾರತದಲ್ಲಿ, ಭಾರತದ ಸೈನಿಕ. ಇಫ್ತಿಕಾರ್ ಭಟ್ ಇನ್ಫ್ಯಾಕ್ಟ್ ಭಾರತದ ಸೈನಿಕ ಅಲ್ಲ, ಭಯೋತ್ಪಾದಕ ಅಂತಾನೆ ತಿಳ್ಕೊಳ್ಳಿ ಸದ್ಯದ ಮಟ್ಟಿಗೆ. ಒಬ್ಬ ಭಯೋತ್ಪಾದಕ. ಈ ಭಯೋತ್ಪಾದಕ ಯಾರ ಜೊತೆ ಇದ್ದ ಅಂತಂದ್ರೆ ಅಬು ತೋರಾ ಮತ್ತು ಅಬು ಸಬ್ಜಾರ್ ಜೊತೆಗಿದ್ದ. ಅಬು ತೋರಾ ಮತ್ತು ಅಬು ಸಬ್ಜಾರ್ ಹಿಜ್ಬುಲ್ ಮುಜಾಹಿದ್ದೀನ್ನ ಅತ್ಯಂತ ಪ್ರಖರ ಭಯೋತ್ಪಾದಕರು. ಅವರ ತಲೆ ಮೇಲೆ ಮೋಸ್ಟ್ಲಿ 10 ಲಕ್ಷ ರೂಪಾಯಿ ಬಹುಮಾನ ಇಟ್ಟಿತ್ತು. ಅವ್ರನ್ನ ಹಿಡ್ಕೊಟ್ರೆ ದುಡ್ಡು ಸಿಗುತ್ತೆ ಅನ್ನೋಂಥ ಬಹುಮಾನ ಇಟ್ಟಿತ್ತು. ಅವ್ರ ಜೊತೆ ಇದ್ದ ಇಫ್ತಿಕಾರ್ ಭಟ್ ಅಂತ. ಈ ಇಫ್ತಿಕಾರ್ ಭಟ್ ಅವ್ರ ಜೊತೆ ಇದ್ದವನು ವಾಸ್ತವವಾಗಿ ಯಾರು ಗೊತ್ತಾ? ಮೇಜರ್ ಮೋಹಿತ್ ಶರ್ಮಾ ಅಂತ ಭಾರತದ ಸೈನಿಕನೇ. ಇವನು ಏನ್ ಮಾಡ್ದ, ಸೈನ್ಯದಲ್ಲಿರುವಾಗ ತನ್ನ ಗಡ್ಡ ಚೆನ್ನಾಗಿ ಬೆಳೆಸ್ಕೊಂಡ, ಕೂದಲು ಚೆನ್ನಾಗಿ ಬೆಳೆಸ್ಕೊಂಡ, ಈ ಕಾಶ್ಮೀರಿ ಜನ ಮಾತಾಡ್ತಿದ್ದ ಭಾಷೆಯನ್ನು ಚೆನ್ನಾಗಿ ಕಲ್ತ್ಕೊಂಡ, ಅವ್ರ ಬಿಹೇವಿಯರ್ ಆಟಿಟ್ಯೂಡ್ನೆಲ್ಲ ಅಧ್ಯಯನ ಮಾಡ್ದ. ಅವ್ರ ಜೊತೆನೇ ಸ್ವಲ್ಪ ಕಾಲ ಕಳೆದು ಒಂದು ಸ್ವಲ್ಪ ದಿನ ಅಬು ಸಬ್ಜಾರ್ ಎಲ್ಲ ಎಲ್ಲಿರ್ತಾರೋ ಅಬು ತೋರಾ ಅವ್ರ ಜೊತೆ ಹೋಗಿ ನಾನು ನಿಮ್ಮ ಜೊತೆ ಸೇರ್ಕೊಳ್ತೀನಿ ಎಂದ. ಯಾತಕ್ಕೆ ಬರ್ತೀಯಾ ಇಲ್ಲಿಗೆ ಅಂತ ಕೇಳಿದ್ರೆ, ಇಂಡಿಯನ್ ಆರ್ಮಿ ನಮ್ಮ ಅಣ್ಣನ ಹೊಡೆದಾಕಿದೆ, ಅದಕ್ಕೆ ಪ್ರತೀಕಾರ ತೆಗೆದುಕೊಳ್ಳಲಿಕ್ಕೆ ನಾನು ನಿಮ್ಮ ಜೊತೆ ಸೇರಿ ಅವ್ರ ಜೊತೆ ಫೈಟ್ ಮಾಡ್ತೀನಿ ಎಂದ. ಎಲ್ಲಿವರೆಗೂ ಅಂತಂದ್ರೆ, ನಮ್ಮ ಆರ್ಮಿಯ ಕಂಟೋನ್ಮೆಂಟ್ನ ಒಂದು ರೂಪುರೇಷೆಗೆ ಒಂದು ಮಾಡೆಲ್ ಚಿತ್ರವನ್ನು ಬರೆದು, ಹಿಂಗಿದೆ, ನಾನು ರೆಕ್ಕಿ ಮಾಡ್ಕೊಂಡು ಬಂದಿದ್ದೀನಿ, ಯಾವತ್ತು ಹೋಗೋಣ ಅಟ್ಯಾಕ್ ಮಾಡಲಿಕ್ಕೆ ಅಂತ ಅಷ್ಟು ಅಗ್ರೆಸಿವ್ ಆಗಿ ಮಾತನಾಡ್ತಿದ್ದ. ಇವ್ರು ನಂಬಿಟ್ಟು ಇನ್ನರ್ ಸರ್ಕಲ್ಗೆ ಸೇರಿಸ್ಕೊಂಡ್ಬಿಟ್ಟಿದ್ರು ಅವನನ್ನ. ಕೊನೆಗೊಂದಿನ ಅಬು ತೋರಾಗ್ ಡೌಟ್ ಬಂತು, ಇವನು ಇಷ್ಟೆಲ್ಲ ಆರ್ಮಿ ಡೀಟೇಲ್ಸ್ ಇದೆ ಅಂದರೆ ಇವನು ನಿಜವಾಗ್ಲೂ ನಮ್ಮವನಲ್ಲ ಅಂತ ಇವನನ್ನು ಸ್ವಲ್ಪ ಎನ್ಕ್ವೈರಿ ಮಾಡಲಿಕ್ಕೆ ನಿಂತಾಗ ಇವನಿಗೆ ಗೊತ್ತಾಯ್ತು, ಇನ್ನು ನನ್ನ ಕತೆ ಮುಗೀತೀಗ ಅಂತ. ಇಫ್ತಿಕಾರ್ ಭಟ್ಗೆ ಅಥವಾ ಮೇಜರ್ ಮೋಹಿತ್ ಶರ್ಮಾ ಅವನು ಹಂಗೆ ಮಾಡಿದ ತಕ್ಷಣ ಏನು ಮಾಡ್ದ ಗೊತ್ತಾ? ತನ್ನ ಕೈಯಲ್ಲಿದ್ದ AK-47 ಕೆಳಗೆ ಬಿಸಾಕ್ದ. ಏನ್ರೋ ಸಾಯಿಸ್ಬೇಕು ಅಂತಿದ್ದಾರೆ, ಸಾಯಿಸ್ಬಿಡಿ ನನ್ನನ್ನು. ನಮ್ಮ ಅಣ್ಣ ಅಂತೂ ಈ ಆರ್ಮಿಗಳ ಗುಂಡಿಗೆ ಬಲಿಯಾಗಿ ಸತ್ತ, ನೀವು ನನ್ನನ್ನು ಸಾಯಿಸ್ಬಿಡಿ ಅಂತ ಅಂದ. ಎದುರುಗಡೆ ಇರೋರು ಗಾಬರಿ ಆಗ್ಬಿಡ್ತು, ಏನಪ್ಪ ಇವನು, ನಾವು ಇವನನ್ನ ಡೌಟ್ ಪಟ್ಟು ನೋಡ್ತಾ ಇದ್ವಿ, ಇವನು ನೋಡಿದ್ರೆ ಉಲ್ಟಾ ಹೊಡೆದ್ನಲ್ಲ ಅಂತ. ಒಂದು ಕ್ಷಣದಲ್ಲಿ ಅವ್ರು ಕನ್ಫ್ಯೂಷನ್ಗೆ ಒಳಗಾದ್ರಲ್ಲ. ತಕ್ಷಣ ತನ್ನ ಜೇಬಿಂದ ಪಿಸ್ತೂಲ್ ತಗೊಂಡು ಇಬ್ರು ಭಯೋತ್ಪಾದಕರನ್ನ ಪಾಯಿಂಟ್ ಬ್ಲಾಂಕ್ ಅಲ್ಲಿ ಹೊಡೆದು ಕೊಂದು ಹಾಕಿ ಅವನು ಭಾರತೀಯ ಸೇನೆಗೆ ವಾಪಸ್ ಬಂದು ಸೇರಿಕೊಂಡ. ಮಿತ್ರ, ಈ ಆಪರೇಷನ್ ನೋಡುವಾಗ ಯಾವುದೋ ಫಿಲ್ಮ್ ಸ್ಟೋರಿ ಅನ್ಸುತ್ತಲ್ಲ. ನಾನು ಅವನ ಕಥೆಯನ್ನು ಫಿಯರ್ಲೆಸ್ ಇಂಡಿಯನ್ಸ್ ಅಲ್ಲಿ ಓದಬೇಕಾದಾಗ ನನ್ಗೆ ಗೂಸ್ ಬಂತು. ಯಾಕೆ ಗೊತ್ತಾ? ಇದೆಲ್ಲ ಕೇಳುವಾಗ ಅನ್ನಿಸ್ಲಿಲ್ಲ, ಇದೆಲ್ಲ ನಾರ್ಮಲ್ ಯಾವುದೋ ಫಿಲ್ಮಿ ಸ್ಟೋರಿ ಇದ್ದಂಗಿದೆ. ಅದಾದ್ಮೇಲೆ ಅವನನ್ನ ಜೊತೆಯಲ್ಲಿ ಮಲ್ಕೊಂಡಿರೋ, ಅವನ ಜೊತೆಯಲ್ಲಿರುವಂಥ ಒಬ್ಬ ಸೈನಿಕ ಕೇಳ್ತಾನೆ, ಅಲ್ಲ ಕಣ, ನೀನು ಅಲ್ಲಿಗೆ ಹೋಗಿದೀಯಾ, ಎಲ್ಲಿದೆಯಾ ಅಂತ ನಮ್ಮಲ್ಲಿ ಯಾರಿಗೂ ಗೊತ್ತಿಲ್ಲ, ಯಾಕಂದ್ರೆ ಇದು ಸೀಕ್ರೆಟ್ ಆಪರೇಷನ್, ಯಾರಿಗೂ ಗೊತ್ತಿಲ್ಲದೆ ಹೋಗಿರೋದು ಇವನು. ಆ ಭಯೋತ್ಪಾದಕರ ಸುಳಿವು ಸಿಕ್ಕಿ ನಾವೇ ಅವರನ್ನು ಅಟ್ಯಾಕ್ ಮಾಡಿದಾಗ ನೀನು ಅವರ ಜೊತೆ ಒಬ್ಬ ಭಯೋತ್ಪಾದಕ ಅಂತ ನಿನ್ನನ್ನು ಸಾಯಿಸಿಬಿಡುವ ಚಾನ್ಸು ಇತ್ತು, ನೀನು ಸತ್ತೋದೆ ಅಂತ ಕೂಡ ಗೊತ್ತಾಗ್ತಿರ್ಲಿಲ್ಲ. ಇಂಥ ಸಾಹಸಮಯವಾದ ಕೆಲಸ ಯಾಕೆ ಮಾಡ್ಲಿಕ್ಕೆ ಹೋದು ಅಂತಂದ್ರೆ, ಅವನು ಹೇಳ್ತಾನೆ, ನನ್ನ ಸೀನಿಯರ್ಗೆ ನಾನು ಒಂದೇ ಕೇಳ್ಕೊಂಡಿದ್ದೆ, ನಾನು ಹಂಗೇನಾದರೂ ಹೆಣವಾಗಿ ಬಂದರೆ ಒಂದು ತ್ರಿವರ್ಣದ ಧ್ವಜ ನನ್ನ ಹೆಗಲ ಮೇಲೆ ಒಂದು ಹಾಕ್ಬಿಡಿ ಸರ್, ಇನ್ನೇನೂ ಬೇಕಾಗಿಲ್ಲ ನನಗೆ ಅಂತ. ಏನು ಜೀವಗಳ್ರಿ ಇವೆಲ್ಲ. ಮಿತ್ರ, ಭಾರತೀಯ ಸೇನೆ ತುಂಬ ಗಟ್ಟಿ. ಯಾಕೆ ಅಂತಂದ್ರೆ ಈ ಥರದ ಖಡಕ್ ಜನರ ಕಾರಣಕ್ಕೋಸ್ಕರ. ಅವ್ರು ಹೇಳಿದ್ ನಿಜ. ಭಾರತೀಯ ಸೇನೆಯ ವೈಶಿಷ್ಟ್ಯ ಏನು ಗೊತ್ತೇನು? ಜಗತ್ತಿನಲ್ಲಿ ನಂಬರ್ 1 ಸೇನೆ ಅಂತ ಅಮೆರಿಕನ್ರನ್ನ, ಚೈನೀಸ್ನರನ್ನ ಗುರುತಿಸ್ಬಿಡ್ತಾರೆ. ಆದರೆ ಸೇನೆಯನ್ನು ಗುರುತಿಸುವಾಗ ಯಾವುದರ ಆಧಾರದ ಮೇಲೆ ಗುರುತಿಸ್ತಾರೆ ಗೊತ್ತಾ? ಇವ್ರ ಹತ್ರ ನ್ಯೂಕ್ಲಿಯರ್ ವಾರ್ ಹೆಡ್ಸ್ಗಳು ಎಷ್ಟಿವೆ, ಇವ್ರ ಹತ್ರ ಅಟ್ಯಾಕ್ ಮಾಡುವಂಥ ಪ್ಲೇನ್ಸ್ ಎಷ್ಟಿದೆ, ಇವ್ರ ಹತ್ರ ಟ್ಯಾಂಕ್ಗಳು ಎಷ್ಟಿವೆ, ಇವ್ರ ಹತ್ರ ಯುದ್ಧ ನೌಕೆಗಳು ಎಷ್ಟಿವೆ, ಇವೆಲ್ಲ ಆಧಾರದ ಮೇಲೆ ಲೆಕ್ಕ ಹಾಕ್ತಾರೆ. ಆದರೆ ಸೈನಿಕರ ದಮ್ ಎಷ್ಟಿದೆ ಅಂತ ಲೆಕ್ಕ ಹಾಕಿದ್ರೆ 100% ನಂಬರ್ 1 ಭಾರತದ ಸೈನಿಕರು.
ಒಂದ್ಸಲ ಪರಮವೀರ್ ಚಕ್ರ ಪಡೆದಿದ್ದ ಒಬ್ಬ ಸೈನಿಕರು, ಅವರು ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಅಂತ, ನಮ್ದೊಂದು ಕಾರ್ಯಕ್ರಮಕ್ಕೆ ಬಂದಿದ್ರು. ಕಾರ್ಯಕ್ರಮದಲ್ಲಿ ಅವರು ಅಷ್ಟು ಮಾತಾಡಿದ ನಂತರ ತುಂಬ ಎಲ್ಲ ತರುಣರಿದ್ರಲ್ಲ, ಇವ್ರ ಪ್ರಶ್ನೆಗೆ ಉತ್ತರ ಕೊಡ್ತೀರಾ ಅಂತ ಕೇಳಿದ್ರೆ, ಹಾ ಕ್ಯೂ ನೈ ಜರೂರ್ ದೇಂಗೆ ಅಂದ್ರು. ಅವ್ರ ಉತ್ಸಾಹವೇ ಚಂದ. ಅವ್ರು ನಿಂತ್ಕೊಂಡು ಮಾತನಾಡ್ಬೇಕಾದ್ರೆ ಒಬ್ಬ ಹುಡುಗ ಕೇಳ್ದ, ಸರ್ ಚೈನಾದ ಹತ್ರ ನಮಗಿಂತ ಒಳ್ಳೆಯ ಶಸ್ತ್ರಾಸ್ತ್ರಗಳಿವೆ, ಪಾಕಿಸ್ತಾನದ ಹತ್ರ ನಮಗಿಂತ ಒಳ್ಳೆಯ ಶಸ್ತ್ರಾಸ್ತ್ರಗಳಿವೆ, ಅಮೆರಿಕಾದ ಯುದ್ಧ ವಿಮಾನಗಳಿವೆ, ಸರ್ ಯುದ್ಧ ಆದರೆ ಹೆಂಗೆ ಸರ್ ಅಂತ ಕೇಳ್ದ. ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಪರಮವೀರ್ ಚಕ್ರ ಸುಮ್ಮನೆ ಬರೋದಿಲ್ಲ. ಏನು ಹೇಳಿದ್ರು ಗೊತ್ತಾ? ಹೇ ಹುಚ್ಚ, ಯುದ್ಧ ಗೆಲ್ಲೋದು ಯಾವ ಬಂದೂಕಿದೆ ಅಂತ ಅಲ್ಲ ಕಣೋ, ಅದರ ಆಧಾರದ ಮೇಲಲ್ಲ, ಬಂದೂಕ್ ಹಿಡಿದವನ ಎದೆಯಲ್ಲಿ ಎಷ್ಟು ತಾಕತ್ತಿದೆ ಅನ್ನೋದ್ರ ಮೇಲೆ ಯುದ್ಧ ಗೆಲ್ಲೋದು. ಮತ್ತು ಆ ತಾಕತ್ ನಮ್ಮ ಹತ್ರ ಜಾಸ್ತಿ ಇದೆ ಅಂತ ಹೆಂಗೆ ಅನ್ನಿಸ್ಬಿಡುತ್ತೆ ಗೊತ್ತಾ? ಈಗಲೂ ಹೇಳಬೇಕಾದ್ರೆ ರೋಮಾಂಚನ ಅನ್ಸುತ್ತೆ ನನಗೆ. ಬಂದೂಕ್ ಹಿಡಿದವನ ತಾಕತ್ತೇನು ಅಂತ ನೋಡೋದಿದೆಯಲ್ಲ, ಆ ತಾಕತ್ ನೋಡಬೇಕಾದ್ರೆ ಭಾರತೀಯ ಸೇನೆಗೆ ಬರಬೇಕು. ಭಾರತೀಯ ಸೇನೆಯಲ್ಲಿ ಆ ಕೊನೆಯ ಕ್ಷಣದಲ್ಲಿ ತನ್ನ ಪ್ರಾಣವನ್ನು ಕೊಡೋನು ಹೆದರೋದಿಲ್ಲ. ನಮ್ಮ ಮೈಸೂರಿನ ಒಬ್ಬ ಸೈನಿಕ ಈಗ ರಿಟೈರ್ಮೆಂಟ್ ತಗೊಂಡು ಬಂದಿದ್ದಾನೆ, ಭಾಳ ಯಂಗ್ ಹುಡುಗ, ಅವನ ಹೆಸರು ಮರಿತು ನನಗೆ, ನಮ್ಮ ಜೊತೆಲಿ ತುಂಬ ಒಡನಾಟದಲ್ಲಿದ್ದ. ಆ ಸೈನಿಕ ನನಗೊಂದಿನ ಅವನ ಕತೆ ಹೇಳ್ತಿದ್ದ, ಅವನ ಕಣ್ಣು ಪೂರ್ತಿ ಒಡೆದೋಗ್ಬಿಟ್ಟಿದೆ. ಒಬ್ಬ ಭಯೋತ್ಪಾದಕನ ಈ ಮನೆಯಲ್ಲಿದ್ದಾನೆ ಅಂತ ಗೊತ್ತಾದಾಗ ಆಂಬುಷ್ ಮಾಡಿದ್ರು. ಆಂಬುಷ್ ಮಾಡೋದು ಅಂದ್ರೆ ಸುತ್ತುವರಿಯೋದು. ಎಲ್ಲರೂ ಸುತ್ತುವರೆದ್ರು ಸೈನಿಕರು. ಸುತ್ತುವರೆದಾಗ ಅವನು ಹಿಂಬಾಗಿಲಿಂದ ಓಡೋದು ಇವನಿಗೆ ಕಾಣಿಸ್ತು. ಇವನನ್ನು ಎಂಗೇಜ್ ಮಾಡಿದ. ಎಂಗೇಜ್ ಮಾಡೋದು ಅಂದ್ರೆ ಇವನು ಇಬ್ರು ಫೈಟ್ ಮಾಡ್ಲಿಕ್ಕೆ ಶುರು ಮಾಡೋದು. ಫೈಟ್ ಮಾಡಬೇಕಾದಾಗ ಅವನ ಜೊತೆ ಮಾಡ್ತಿರುವಾಗ ಗೊತ್ತಾಗ್ಲಿಲ್ಲ, ಇವನು ಎದುರುಗಡೆನೆ ಮತ್ತೊಬ್ಬ ಭಯೋತ್ಪಾದಕ ಇದ್ದ, ಅವನು ಇವನ ಮೇಲೆ ಅಟ್ಯಾಕ್ ಮಾಡಿಬಿಟ್ಟ. ಗುಂಡು ಇವನ ಕಣ್ಣಿನ ಪಕ್ಕದಿಂದ ಹೋಯ್ತು ಅಂತ ಅವನು ಅನ್ಕೊಂಡ. ನನ್ನ ಕಣ್ಣಿನ ಪಕ್ಕದಿಂದ ಗುಂಡು ಹೋಗಿದೆ, ಮೋಸ್ಟ್ಲಿ ಕಣ್ಣಿನ ಪಕ್ಕದಲ್ಲಿ ಏನೋ ಗಾಯ ಆಗಿದೆ, ರಕ್ತ ಬಂದಂತಾಗಿದೆ, ನಾನು ಅದನ್ನು ತೋರಿಸ್ಕೊಳ್ಳಿಕ್ಕೆ ಹೋಗ್ಬೇಕೀಗ ಅಂತ ಅನ್ಕೊಂಡವನು. ಅವನು ಹೇಳ್ತಾನೆ, ನನ್ನ ಮನಸ್ಸಿನಲ್ಲಿ ಒಂದೇ ಒಂದು ಬಂತು ಸರ್, ನಾನು ಇಲ್ಲಿಂದ ಎದ್ದೋದ್ರೆ ಅರ್ಥ ಏನು? ಪಾಕಿಸ್ತಾನದ ಬಾಡಿಗೆ ಭಯೋತ್ಪಾದಕರ ಎದುರುಗಡೆಗೆ, ಬಾಡಿಗೆ ಸೈನಿಕರ ಎದುರಿಗೆ ಭಾರತೀಯ ಸೈನಿಕ ಒಪ್ಪಿಕೊಂಡು ಹಿಂದೆ ಬೆಂತೋರಿಸಿ ಹೋಗದ, ಪ್ರಾಣ ಹೋದ್ರು ಸರಿ ಈ ಜಾಗ ಬಿಟ್ಟು ಹೋಗಬಾರ್ದು ಅಂತ ಹಠ ಹಿಡಿದು ನಿಂತು ಬಿಟ್ಟೆ. ನನ್ನ ಕಣ್ಣಿಂದ ರಕ್ತ ತಾನೆ ಅಂತ ಮುಟ್ಕೊಂಡು ನೋಡಿದೆ. ಎಲ್ಲಿ ಅವನು ಹೇಳಿದ್ ಕೇಳಿ ಹೆಂಗಿತ್ತು, ಕಣ್ಣನ್ನು ಮುಟ್ಕೊಂಡೆ, ಕಣ್ಣಿರ್ಲಿಲ್ಲ ಸರ್, ಕೈ ಒಳಗೋಗ್ಬಿಡ್ತು ಅಂದ. ಆವಾಗ ಭಯ ಆಯ್ತು ನಂಗೆ ಸ್ವಲ್ಪ. ಆದರೆ ಯಾವ ಕಾರಣಕ್ಕೂ ಜಾಗ ಬಿಟ್ಟು ಕದಲಲ್ಲ ಅಂತ ಅವನನ್ನು ಎಂಗೇಜ್ ಮಾಡ್ಕೊಂಡು ಹಾಗೆ ಕೂತಿದ್ದೆ. ಉಳಿದ ಸೈನಿಕರು ಬಂದರು, ಅವನನ್ನು ಕೊಂದರು, ನನ್ನ ಎತ್ಕೊಂಡೋದ್ರು. ಆಮೇಲೆ ಗೊತ್ತಾಯ್ತು ನನ್ನ ಕಣ್ಣು ಹೋಗ್ಬಿಟ್ಟಿದೆ ಅಂತ. ಅವ್ನು ಈಗಲೂ ಆ ಬಲಗಣ್ಣಿಲ್ಲ. ಅವನು ಹೇಳ್ತಾನೆ, ನಂಗೆ ಅವತ್ತು ಏನಾದರೂ ಉಳಿದಿದ್ರೆ ಒಂದೇ ಒಂದು ಕಾರಣಕ್ಕೆ, ಶತ್ರುಗಳ ಎದುರಿಗೆ ಬೆನ್ನು ತೋರಿಸಬಾರ್ದು ಅನ್ನೋ ಏಕೈಕ ಕಾರಣಕ್ಕೆ ನಾನು ಬದುಕುಬಿಟ್ಟೆ ಅಂತಾನೆ. ಏನು ಅದ್ಭುತ ನೋಡಿ, ಅದು ಕೇಳಲಿಕ್ಕೆ ರೋಮಾಂಚನ. ಕಾರ್ಗಿಲ್ ಯುದ್ಧದಲ್ಲಿ ಸರ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇದ್ರು ಅಂತ ಹೇಳಿದ್ರಲ್ಲ, ಕಾರ್ಗಿಲ್ ಯುದ್ಧದಲ್ಲಿ ಈ ದೇಶದ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ. ಅಟಲ್ ಬಿಹಾರಿ ವಾಜಪೇಯಿ ಹಾಸ್ಪಿಟಲ್ಗೆ ಹೋದ್ರು. ಹಾಸ್ಪಿಟಲ್ಗೆ ಹೋದ್ರೆ ಒಬ್ಬ ಸೈನಿಕ ಕಷ್ಟಪಟ್ಟು ಎದ್ದು ನಿಂತ್ಕೊಂಡು ಸೆಲ್ಯೂಟ್ ಹೊಡೆದ. ಕಷ್ಟಪಟ್ಟ ಸೈನಿಕನಿಗೆ ಸೆಲ್ಯೂಟ್ ಹೊಡಿದೇ ಇರ್ಲಿಕ್ಕೆ ಆಗದೇ ಇಲ್ಲ ಅವನು. ನಾನೊಂದ್ಸಲ ಒಬ್ಬ ಸೈನಿಕರನ್ನು ಕೇಳಿದೆ, ಸರ್ ನೀವು ಎಲ್ರಿಗೂ ಸೆಲ್ಯೂಟ್ ಹೊಡೆದು ಬಿಡ್ತೀರಲ್ಲ ಯಾಕೆ ಅಂತ. ಏನಂದ್ರು ಗೊತ್ತಾ ಅವರು, ನಂಗೆ ಎಲ್ಲರಲ್ಲೂ ಭಾರತನೇ ಕಾಣುತ್ತಪ್ಪ, ಸೆಲ್ಯೂಟ್ ಹೊಡೆದೇ ಇನ್ನೇನು ಮಾಡಲಿ ಅಂತ. ಏನು ಚೆನ್ನಾಗಿದೆ ನೋಡಿ, ಸುಮ್ಮನೆ ಸೆಲ್ಯೂಟ್ ಹೊಡೆಯೋದಲ್ಲ. ಅವರು ನಿಮಗೆ ಸೆಲ್ಯೂಟ್ ಹೊಡೆದಾಗ್ಲೂ ಭಾರತನ ನೋಡ್ತಾರವಾ, ಭಾರತಕ್ಕೆ ಸೆಲ್ಯೂಟ್ ಹೊಡಿತಿದ್ದೀನಿ ಅಂತ. ಅವ್ರು ಪ್ರತಿ ಕ್ಷಣದಲ್ಲೂ ಭಾರತವನ್ನು ನೋಡ್ತಾರೆ. ಅಂಥದ್ರಲ್ಲಿ ದೇಶದ ಪ್ರಧಾನಮಂತ್ರಿ ಬಂದರೆ ಎದ್ದು ನಿಲ್ಲದೆ ಇರೋಕ್ಕಾಗುತ್ತೇನು? ಕಷ್ಟಪಟ್ಟು ಎದ್ದು ನಿಂತು ಸೆಲ್ಯೂಟ್ ಹೊಡೆದ. ಪ್ರಧಾನಮಂತ್ರಿಗಳು ಹೇಳಿದ್ರು, ವಿಶ್ರಾಂತಿ ತಗೊಳಪ್ಪ, ನೀನು ಈಗೆಲ್ಲ ಕಷ್ಟಪಡಬೇಕು ಅಂತಿಲ್ಲ, ಹೇಳೋದೇ ಕಷ್ಟ ಆಗ್ತಿದೆ ಅಂದರೆ. ಅವನೇನು ಹೇಳಿದ ಗೊತ್ತಾ, ಸರ್ ಯಾಕೆ ಎದ್ದು ನಿಂತ್ಕೊಂಡೆ ಅಂದರೆ, ಸೆಲ್ಯೂಟ್ ಯಾಕೆ ಹೊಡಿತಾ ಇದ್ದೀನಿ ಅಂದರೆ, ಒಂದೇ ಒಂದು ವಿನಂತಿ, ದೇಶದ ಜನ ನಮ್ಮನ್ನು ನೋಡಲ್ಲ, ಆದರೆ ನೀವು ಟಿ ವಿಯಲ್ಲಿ ಪದೇ ಪದೇ ಬರ್ತೀರಾ. ಈ ಸಲ ದೇಶದ ಜನರ ಜೊತೆ ಮಾತಾಡುವಾಗ ಒಂದೇ ಒಂದು ಮಾತು ಹೇಳಿ. ಇದನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿರೋದು. ಒಂದೇ ಒಂದು ಮಾತು ಹೇಳಿ, ಏನು ಅಂತಂದರೆ, ಈ ದೇಶದ ಸೈನಿಕ ಪಾಕಿಸ್ತಾನಿ ಸೈನಿಕರಿಗೆ ತನ್ನ ಎದೆ ಮೇಲೆ ಬಿದ್ದಿರೋ ಗುಂಡು ತೋರಿಸಿ ಹೇಳ್ತಾನೆ, ಎದೆ ಕೊಟ್ಟನೆ ಹೊರತು ಬೆನ್ನು ಕೊಡಲಿಲ್ಲ ಅಂತ ದಯಮಾಡಿ ನನ್ನ ದೇಶದ ಜನಕ್ಕೆ ಹೇಳಿ ಸರ್ ಅಂತ. ಏನು ಚೆನ್ನಾಗಿದೆ ನೋಡಿ, ಬೆನ್ನು ತಿರುಗಿಸಿ ಓಡಿ ಬಂದವನು ಭಾರತೀಯ ಸೈನಿಕನಲ್ಲ. ಮಿತ್ರರೇ, ಗೊತ್ತಿರಲಿ ನಿಮಗೆ, ನಂಗೆ ಗೊತ್ತು ನಿಮ್ಮಲ್ಲಿ ಯಾರಿಗೂ ಕಾರ್ಗಿಲ್ ಯುದ್ಧ ಗೊತ್ತಿಲ್ಲ, ನನಗೆ ಗೊತ್ತಿದೆ. ನಾನು ಇಂಜಿನಿಯರಿಂಗ್ ಓದ್ತಿದ್ದೆ ಕಾರ್ಗಿಲ್ ಯುದ್ಧದಲ್ಲಿ. ಇವತ್ತಿಗೂ ಕಾರ್ಗಿಲ್ ಯುದ್ಧದ ಪೇಪರ್ ಕಟ್ಟಿಂಗ್ ಇಟ್ಕೊಂಡಿದ್ದೀನಿ ನಾನು. ಅವತ್ತಿನ ಎಲ್ಲ ಯಾವ್ಯಾವ ದಿನ ಏನೇನಾಯಿತು ಅಂತ ಅದನ್ನು ಪೇಪರ್ ಕಟ್ಟಿಂಗ್ ಕ್ಲೀನಾಗಿ ಇಟ್ಕೊಂಡು ನನ್ನದೇ ಆದ ನೋಟ್ಸ್ ಬರೆದಿಟ್ಟಿದ್ದೀನಿ. ನನಗೆ ಅವತ್ತು ಕಾರ್ಗಿಲ್ ಯುದ್ಧ ಕಣ್ಣು ಮುಂದೆ ಕಟ್ಟಿದಂತಿತ್ತು. ನನಗೆ ಕಾರ್ಗಿಲ್ ಯುದ್ಧ ನಡೆಯುವಾಗ ವರ್ಲ್ಡ್ ಕಪ್ ಮ್ಯಾಚ್ ನಡೀತಿತ್ತು, ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನಡೆದಿದೆ. ಆಗ ಆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ನಲ್ಲಿ ನಾವು ಗೆದ್ದಿದ್ದಿದೆಯಲ್ಲ, ಇಂಡಿಯಾ ಗೆದ್ದಿದ್ದಿದೆಯಲ್ಲ, ಕಾರ್ಗಿಲ್ ಯುದ್ಧ ಗೆದ್ದಷ್ಟೇ ಖುಷಿ ಆಗ್ಬಿಟ್ಟಿತ್ತು ನಮ್ಗೆ ಆ ಟೈಮಲ್ಲಿ. ಹಂಗಿದ್ದ ಪರಿಸ್ಥಿತಿ ಅದು. ಕಾರ್ಗಿಲ್ ಯುದ್ಧ ಭಾರತ ಗೆಲ್ಲೋದು ಸುಲಭ ಇರಲಿಲ್ಲ. ಹೆಂಗಿತ್ತು ಗೊತ್ತಾ ಯುದ್ಧದ ಪರಿಸ್ಥಿತಿ? ಗುಡ್ಡದ ಎತ್ತರದಲ್ಲಿ ಪಾಕಿಸ್ತಾನಿ ಸೈನಿಕರು, ಕೆಳಗಡೆ ಭಾರತೀಯ ಸೈನಿಕರು.
ಎತ್ತರದಲ್ಲಿದ್ದವನಿಗೆ ಗುಂಡು ಹೊಡೆಯೋದು ಭಾಳ ಸುಲಭ ಕಂಡ್ರ. ರೋಡಲ್ಲಿ ಬರ್ತಾ ಇರೋ ನೀಟಾಗಿ ಕಾಣ್ತಾನೆ, ಅವನನ್ನು ಉಡಾಯಿಸೋದು ಭಾಳ ಸುಲಭ. ಗುಡ್ಡ ಹತ್ಕೊಂಡು ಬಂದು ಫೈಟ್ ಮಾಡಬೇಕು. ಕೆಳಗಡೆ ಇದ್ದವರು ಭಾರತೀಯರು ಫೈಟ್ ಮಾಡಬೇಕಾದ್ರೆ ಅವ್ರು ಗುಂಡು ಹೊಡಿಬೇಕು ಅಂತಿಲ್ಲ, ಮೇಲಿಂದ ಒಂದು ಬಂಡೆ ತಳ್ಳಿದ್ರು ಸಾಕು, ಅಪ್ಪಚ್ಚಿಯಾಗಿ ಹೋಗ್ತಾರೆ. ಅಂಥದ್ರಲ್ಲಿ ನನ್ನ ದೇಶದ ಸೈನಿಕರು 525 ಭಾರತೀಯ ಸೈನಿಕರು ತಮ್ಮ ಪ್ರಾಣವನ್ನು ಆ ಬೋಳು ಗುಡ್ಡಗಳ ಮೇಲೆ ಚೆಲ್ಲಿ ಪಾಕಿಸ್ತಾನಿಯರು ಒಬ್ಬೊಬ್ಬರನ್ನು ಓಡಿಸಿ ಆ ಗುಡ್ಡಗಳನ್ನು ವಾಪಸ್ ಪಡ್ಕೊಂಡಿದ್ದಿದೆಯಲ್ಲ, ಇದು ಈ ದೇಶದ ಸೈನಿಕನ ತಾಕತ್ತಿಗೆ ಒಂದು ಅದ್ಭುತವಾಗಿರುವಂಥ ಉದಾಹರಣೆ ಅಂತ ನಾನು ಭಾವಿಸ್ತೀನಿ. ಈ ಉದಾಹರಣೆಯ ಹಿನ್ನೆಲೆಯಲ್ಲಿ ದೇಶದ ಸೈನಿಕರು ಕೆಲಸ ಮಾಡಿದ ಸ್ಟೋರಿಯೇ ಅಂಥದ್ದು ಅಂತ. ಮಾಣಿಕ್ ಶಾ ಉದಾಹರಣೆ ಕೊಟ್ಟರಲ್ಲ, ನನ್ನ ಫೇವ್ರೆಟ್ ಹೀರೋಗಳಲ್ಲೊಬ್ಬರವರು. ನಾನು ಭಾಳ ಖುಷಿ ಪಡ್ತೀನಿ ಮಾಣಿಕ್ ಶಾನ. ಯಾಕೆ ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾನ್ ಭಾಳ ಇಷ್ಟಪಡ್ತೀನಿ ನಾನು ಅಂತಂದರೆ, ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾಗ್ ಒಂದು ದಮ್ಮಿತ್ತಲ್ಲ, ಫೈಟ್ ಮಾಡೋ ತಾಕತ್ತಿತ್ತಲ್ಲ. ಹೆಂಗಿತ್ತು ಅಂತಂದರೆ, ಫೀಲ್ಡ್ ಮಾರ್ಷಲ್ ಅವತ್ತು ಪ್ರಧಾನಮಂತ್ರಿಯಾಗಿದ್ದ ಇಂದಿರಾ ಗಾಂಧಿಯವರನ್ನು ಮಿಸ್ಟರ್ ಪ್ರೈಮ್ ಮಿನಿಸ್ಟರ್ ಅಂತ ಕರೀತಿರ್ಲಿಲ್ಲ, ಸ್ವೀಟಿ ಅಂತ ಕರೀತಿದ್ರು. ಯೂಸ್ ಟು ಕಾಲ್ ಹರ್ ಸ್ವೀಟಿ, ಹೈ ಸ್ವೀಟಿ ಅಂತ ಕರೀತಿದ್ರು. ದಮ್ ನೋಡ್ರೋ, ಈ ಹುಡುಗರು ಯೋಚನೆ ಮಾಡಬೇಕು ಒಬ್ಬ ಸೈನಿಕನ ದಮ್ ಹೆಂಗಿರುತ್ತೆ ಅಂತ. ಹಾಯ್ ಸ್ವೀಟಿ ಅಂತ ಕರೀತಿದ್ರು ಹೋಗಿ ಭೇಟಿ ಮಾಡುವಾಗ. ಯುದ್ಧ ಮಾಡಬೇಕು ಪಾಕಿಸ್ತಾನದ ಜೊತೆಗೆ ಅಂತ ಇದ್ದಕ್ಕಿದ್ದಂತೆ, ಬಿಕಾಸ್ ಬಾಂಗ್ಲಾದೇಶದ ಕಡೆಯಿಂದ ಅವತ್ತಿನ್ನು ಈಸ್ಟ್ ಪಾಕಿಸ್ತಾನದ್ದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಾ ಇತ್ತು, ಯುದ್ಧ ಮಾಡಬೇಕು ಅಂತ. ಎದುರುಗಡೆ ಯಾರು ಕೂತಿದ್ದಾರೆ? ಫೈನಾನ್ಸ್ ಮಿನಿಸ್ಟ್ರು. ಆ ಕಡೆ ನೋಡಿದ್ರೆ ಅಗ್ರಿಕಲ್ಚರ್ ಮಿನಿಸ್ಟರ್ ಕೂತಿದ್ದಾರೆ, ಎಲ್ಲರೂ ಕೂತ್ಕೊಂಡಿದ್ದಾರೆ. ಈಕೆ ಕೂತಿದ್ದಾಳೆ, ಫಾರಿನ್ ಮಿನಿಸ್ಟರ್ ಕೂತಿದ್ದಾರೆ, ಇವ್ರನ್ನ ಕೂರಿಸಿದ್ದಾರೆ. ಯುದ್ಧ ಮಾಡಬೇಕು, ಯಾವತ್ತು ಮಾಡ್ತೀರಾ ಅಂತ. ನಾನು ಯುದ್ಧ ಮಾಡಲ್ಲ ಅಂದರು. ಪ್ರೈಮ್ ಮಿನಿಸ್ಟ್ರಿಗೆ ಹಿಂಗೆ ಆನ್ಸರ್ ಮಾಡ್ತಾರೆ ಯಾರಾದರೂ? ನೋ, ನಾನು ಯುದ್ಧ ಮಾಡೋದಿಲ್ಲ. ಯುದ್ಧ ಮಾಡೋದಿಲ್ಲ ಅಂದರೆ ಹೆಂಗೋ ಹೇಳ್ತೀಪ್ಪ, ಒಬ್ಬ ಲೀಡರಾಗಿ ಹೆಂಗೆ ಹೇಳ್ತೀರಾ ಹಿಂಗೆ ಅಂತ ಎಲ್ಲರೂ ಕೇಳಿದಾಗ ತಕ್ಷಣ ಏನಂದ್ರು ಗೊತ್ತಾ? ಇನ್ನು ಸ್ವಲ್ಪ ದಿನದಲ್ಲಿ ಮಳೆಗಾಲ ಬಂದ್ಬಿಡುತ್ತೆ, ನಮಗೆ ಯುದ್ಧ ಮಾಡಿದರೆ ನಮ್ಮ ಧಾನ್ಯದ ಬೇಕು, ಸೆಕ್ಯೂರಿಟಿ ಇದೆಯಾ ನಮ್ಮ ಹತ್ರ ಅಂತ ಅಗ್ರಿಕಲ್ಚರ್ ಮಿನಿಸ್ಟ್ರನ್ನ ಕೇಳಿದರು. ಅವ್ರು ಹೇಳಿದ್ರು, ತಲೆ ತಗ್ಗಿಸ್ಕೊಂಡು ಕೂತರು. ನೀವು ಫೈನಾನ್ಸ್ ಮಿನಿಸ್ಟ್ರು, ನಮಗೆ ಯುದ್ಧಕ್ಕೆ ಇಷ್ಟು ದುಡ್ಡು ಬೇಕಾಗುತ್ತೆ, ಕೊಡೋ ತಾಕತ್ತಿದೆಯಾ ಸದ್ಯಕ್ಕೆ? ಇಲ್ಲ ಅಂದರು. ಫಾರಿನ್ ಮಿನಿಸ್ಟರ್ ಕಡೆ ತಿರುಗಿದ್ರು, ಜಗತ್ತೆಲ್ಲ ಒಂದೇ ಸಲ ಮುಗಿ ಬೀಳುತ್ತೆ ನಮ್ಮ ಮೇಲೆ, ತಡ್ಕೊಳ್ಳೋ ತಾಕತ್ತಿದೆಯಾ ನಿಮಗೆ ಅಂತ ಕೇಳಿದ್ರು. ಅವರು ಹೂ ಅಂದರು. ಇವ್ರು ಯಾರಿಗೂ ತಾಕತ್ತಿಲ್ವಲ್ಲ, ಇವ್ರನ್ನ ನಂಬ್ಕೊಂಡು ನಾನು ಯುದ್ಧ ಮಾಡ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಸುಮ್ಮನೆ ಇರ್ತೀನಿ ಅಂತ. ಇಂದಿರಾ ಗಾಂಧಿ ವಾಸ್ ಬ್ರಿಲಿಯಂಟ್. ಇವ್ರನ್ನ ಕಟ್ಕೊಂಡು ಏನೂ ಆಗೋದಿಲ್ಲ ಅಂತ ಆ ಮೂವರನ್ನು ಕಳಿಸಿ ನಿಮ್ಮ ಜೊತೆ ಮಾತಾಡಬೇಕು, ಕೂತ್ಕೊಳ್ಳಿ ಅಂದರು. ಹಂಗಂದ ತಕ್ಷಣ ಅವ್ರು ಹೇಳಿದರು, ನಾನು ಯುದ್ಧ ಮಾಡೋದಿಲ್ಲ ಅಂದರೆ ಮಾಡೋದಿಲ್ಲ ಅಂತ ಹೇಳಲ್ಲ, ಟೈಮ್ ನಂದು, ಪ್ಲೇಸ್ ನಂದು, ನಾನು ಡಿಸೈಡ್ ಮಾಡ್ತೀನಿ, ನಾನು ಯುದ್ಧ ಮಾಡ್ತೀನಿ ಅಂತ. ಹಿ ಪ್ರಿಪೇರ್ಡ್ ಸಚ್ ಅ ವಂಡರ್ಫುಲ್ ಪ್ಲ್ಯಾನ್. ಅಲ್ಲ, ಎಂಥ ಪ್ಲ್ಯಾನ್ ಇತ್ತು ಅಂದರೆ, ವಿತಿನ್ ನೆಕ್ಸ್ಟ್ 16 days ಅಂದರೆ ಯುದ್ಧ ಶುರುವಾದ 16 ದಿನಗಳೊಳಗೆ ಯುದ್ಧ ಮುಗಿತು. 93,000 ಜನ ಪಾಕಿಸ್ತಾನಿ ಸೈನಿಕರು ಭಾರತೀಯ ಸೈನಿಕರ ಎದುರಿಗೆ ನಮ್ಮ ಪ್ರಾಣ ಉಳಿಸಿ ಅಂತ ಗೋಗರಿಯುವ ಹಂತಕ್ಕೆ ಬಂತಲ್ಲ, ಆ ಹಂತಕ್ಕೆ ತಗೊಂಡೋದವರು ಮಾಣಿಕ್ ಶಾ. ಏನು ಅದ್ಭುತವಾದ ಸೋಲ್ಜರ್ ಗೊತ್ತೇನು? ಮಾಣಿಕ್ ಶಾ ಯುದ್ಧದಲ್ಲಿ ಫೈಟ್ ಮಾಡ್ತಿರುವಾಗ, ಬಹಳ ಹಿಂದಿನ ಘಟನೆ, ಈ ಯುದ್ಧಕ್ಕಿಂತ ಬಹಳ ಹಿಂದಿನ ಘಟನೆ, ಹೊಟ್ಟೆಗೆ ಗುಂಡು ಬಿತ್ತು ಅವರಿಗೆ. ಹೊಟ್ಟೆಗೆ ಗುಂಡು ಬಿದ್ದು ಕರಳು ಆಚೆ ಬಂದಂಗೆ ಆಗಿತ್ತು, ಅಷ್ಟು ಕೆಟ್ಟ ಏಟು ಬಿದ್ದಿತ್ತು. ಅವರನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದು ಸ್ಟ್ರೆಚರ್ ಮೇಲೆ, ಅರೆ ಪ್ರಜ್ಞಾವಸ್ಥೆಯಲ್ಲಿ ಅವರಿದ್ದಾರೆ. ಗುಂಡು ಆ ಥರ ಬಿದ್ದಿದೆ ರೀ, ಯಾರೂ ಬದುಕಲ್ಲ. ಮಾಣಿಕ್ ಶಾ ಹೆಂಗೋ ಜೀವ ಉಳಿಸ್ಕೊಂಡ್ಬಿಟ್ಟಿದ್ದಾರೆ. ಡಾಕ್ಟ್ರಿಗೆ ಅನ್ನಿಸ್ತು ಈ ಮನುಷ್ಯ ಉಳಿಯೋದು ಕಷ್ಟ, ಸತ್ತೋಗ್ತಾರೆ. ಏನು ಅಂತ ನೋಡಿದ್ರೆ ಇವರು ಅರೆ ಪ್ರಜ್ಞಾವಸ್ಥೆಯಲ್ಲೂ ಡಾಕ್ಟ್ರೇ ಆಪರೇಷನ್ ಮಾಡೋದಿದ್ರೆ ಮಾಡಿ ಅಂತಿದ್ದಾರೆ. ಡಾಕ್ಟ್ರು ಸುಮ್ಮನೆ ಕೇಳಿದ್ರು, ಏನಾಯಿತು ನಿಮಗೆ, ಹೆಂಗಿರುತ್ತೆ? ಊಟ ಮಾಡ್ತಾ ಇರೋನಿಗೆ ಬಂದ್ಬಿಟ್ಟು ಏನು ಮಾಡ್ತಾ ಇದ್ದೀರಾ ಅಂತ ಕೇಳಿದರೆ ಕ್ರಿಕೆಟ್ ಆಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಅವನು ಗೊತ್ತಾಗಲ್ವಾ ಊಟ ಮಾಡ್ತಿದ್ದೀರಿ ಅಂತ? ಯುದ್ಧದಿಂದ ಬಂದಿರೋಂಥ ಒಬ್ಬ ಸೈನಿಕನಿಗೆ ಹೊಟ್ಟೆಯಿಂದ ಕರಳು ಆಚೆ ಕಾಣ್ತಾ ಇದೆ. ಏನಾಗಿದೆ ನಿಮಗೆ ಅಂದರೆ, ಮಾಣಿಕ್ ಶಾ ಅಲ್ಲಿ ದಾರಿಯಲ್ಲಿ ಒಂದು ಕತ್ತೆ ಒದ್ದುಬಿಡ್ತು ನನಗೆ, ಅದರಿಂದ ಕರಳೆಲ್ಲ ಆಚೆ ಬಂದ್ಬಿಟ್ಟಿದೆ ಡಾಕ್ಟ್ರೇ ಅಂದರು. ಅಂದ ತಕ್ಷಣ ಡಾಕ್ಟರ್ ವಾಸ್ ಸೋ ಫ್ಯಾಸಿನೇಟೆಡ್. ಹೇಳ್ತಾರೆ, ಮೈ ಗಾಡ್, ಈ ಥರ ಏಟು ಬಿದ್ದಾಗ ಈ ತಮಾಷೆ ಮಾಡುವ ತಾಕತ್ತಿರೋ ಮನುಷ್ಯನನ್ನ ನನ್ನ ಇರೋ ಬುದ್ಧಿ ಎಲ್ಲ ಉಪಯೋಗಿಸಿ ಉಳಿಸ್ಲೇಬೇಕು ಅಂತ ಆಪರೇಷನ್ ಮಾಡಿ ಉಳಿಸ್ಕೊಂಡ್ರು ಅಂತಾರೆ ಮಾಣಿಕ್ ಶಾ ಬಗ್ಗೆ. ಮಾಣಿಕ್ ಶಾ ಅಂಥ ವ್ಯಕ್ತಿ. ಮಿತ್ರ, ಈ ದೇಶದ ಸೋಲ್ಜರ್ಗಳ ಕತೆ ಇದೆಯಲ್ಲ, ನೀವೆಲ್ಲ ಹೈಸ್ಕೂಲ್ ಹುಡುಗರು ಕೇಳಬೇಕಾಗಿರೋದು. ನೀವು ನಾನು ಹೇಳಿದ್ರೆ ಬಿಲೀವ್ ಮಾಡಲ್ಲ. ನಾನು ಸಿಯಾಚಿನ್ ಗ್ಲೇಷಿಯರ್ನ ಬುಡಕ್ಕೆ ಹೋಗಿದ್ದೆ. ಖಾರ್ದುಂಗ್ಲಾ ಪಾಸ್ ಅಂತ ಕರೀತಾರೆ ಅದನ್ನ, ಸೈನಿಕರುಗಳಿಗೆಲ್ಲ ಗೊತ್ತಿರುತ್ತೆ. ಆ ಖಾರ್ದುಂಗ್ಲಾ ಪಾಸ್ ಇಂದ ಮೇಲಕ್ಕೆ ಮುಂದಕ್ಕೆ ಹೋದ್ರೆ ಸಿಯಾಚಿನ್ ಗ್ಲೇಷಿಯರ್ -50 ಅಂದ್ರಲ್ಲ, ಅಲ್ಲಾಗುತ್ತೆ -50. ಅಲ್ಲಿಗೆ ಹೋಗಿದ್ದಾಗ, ಖಾರ್ದುಂಗ್ಲಾಕ್ಕೆ ಹೋಗಿದ್ದಾಗ ಒಂದು ದೊಡ್ಡ ಫೋಟೋ ಒಬ್ಬ ಸೈನಿಕನದ್ದು. ನನ್ನನ್ನು ಕರ್ಕೊಂಡು ಹೋದಂಥ ಡ್ರೈವರ್, ಈ ಮಾರುತಿ ಓಮ್ನಿ ಡ್ರೈವರ್, ಆ ಸೈನಿಕನಿಗೆ ಒಂದು ನಮಸ್ಕಾರ ಮಾಡಿ ಹೋದ, ಅವನ ಫೋಟೋಗೆ ನಮಸ್ಕಾರ ಮಾಡಿ ಹೋದ. ಐ ವಾಸ್ ಶಾಕ್ಡ್. ಈ ಡ್ರೈವರ್ಗಳು ಪ್ರತಿದಿನ ಇಲ್ಲಿಗೆ ಬರ್ತಾರೆ, ಪ್ರತಿದಿನ ಈ ಫೋಟೋ ನೋಡ್ತಾರೆ, ಪ್ರತಿದಿನ ಏನಿಗೆ ನಮಸ್ಕಾರ ಮಾಡ್ತಾರೆ ಅಂದರೆ ಯಾರು ಈತ ಅಂತ ಹೆಸರು ನೋಡಿಕೊಂಡೆ. ಕರ್ನಲ್ ಚೆವಾಂಗ್ ರಿಂಚೆನ್ ಅಂತಿತ್ತು.
ನಾನು ವಾಪಸ್ ಮನೆಗೆ ಬಂದ ತಕ್ಷಣ ಯಾರು ಕರ್ನಲ್ ಚೆವಾಂಗ್ ರಿಂಚನ್ ಅಂತ ಹುಡುಕಾಟ ಶುರು ಮಾಡಿದರೆ ಐ ವಾಸ್ ಶಾಕ್ಡ್. ಕರ್ನಲ್ ಚೆವಾಂಗ್ ರಿಂಚನ್ ಯಾರು ಗೊತ್ತಾ? ಇನ್ನೂ ಹೈಸ್ಕೂಲು ಮುಗಿದೇ ಇರುವಂಥ ಹುಡುಗ. ಸ್ವಾತಂತ್ರ್ಯದ ಹೊಸ್ತಿಲಲ್ಲಿ ಪಾಕಿಸ್ತಾನ ಅಟ್ಯಾಕ್ ಮಾಡಿದಾಗ ಲದಾಖಿನ ಭಾಗದಲ್ಲಿ ಭಾರತವನ್ನು ಕಾಪಾಡಲಿಕ್ಕೆ ಯಾರೂ ಇಲ್ಲ ಅಂತ ಗೊತ್ತಾಗಿ ತನ್ನ ಹೈಸ್ಕೂಲಿನ ಸೈನಿಕರ ವಿದ್ಯಾರ್ಥಿಗಳ ಪಡೆಯನ್ನು ಕಟ್ಟಿಕೊಂಡು ಪಾಕಿಸ್ತಾನಿ ಸೈನಿಕರನ್ನ 13-14 ದಿನಗಳ ಕಾಲ ಒಳಗೆ ಬರದಂತೆ ತಡೆದಟ್ಟವನು ಪುಣ್ಯಾತ್ಮ. ನಮ್ಮ ಸೈನ್ಯಕ್ಕೆ ಗಾಬರಿ ಆಯಿತು, ಇವನ ಹತ್ರ ಏನಾಗುತ್ತೆ ಅಂತೇಳಿ ಅವನನ್ನು ಬಿಡಿಸಿ ಸೈನ್ಯ ಬಂತು. ನಮ್ಮ ಸೈನ್ಯ ಬಂದ 2 ದಿನಗಳಲ್ಲಿ ಪಾಕಿಸ್ತಾನಿ ಸೇನೆ ಒಳಗೆ ಬಂತು. ಯಾಕೆ ಗೊತ್ತಾ? ಸೈನಿಕರಿಗೆ ಆ ಜಾಗ ಅಕ್ಲಿಮಟೈಸ್ ಆಗಲಿಕ್ಕೆ ಆಗಿರಲಿಲ್ಲ. ತಕ್ಷಣ ಇವನನ್ನು ಕರ್ಕೊಂಡು ಬಂದರು. ನೀನು ನಮಗೆ ಏನು ಮಾಡಬೇಕು ಅಂತ ಹೇಳು ಅಂತಂದಾಗ ಅವನು ಟ್ರೈನ್ ಮಾಡಿ ಆ ಯುದ್ಧವನ್ನು ಗೆದ್ದು ಮುಂದೆ ಚೀನಾ ಯುದ್ಧದಲ್ಲಿ ಭಾಗವಹಿಸಿ ಪಾಕಿಸ್ತಾನ ಜೊತೆಗೆ 2ನೇ ಯುದ್ಧದಲ್ಲಿ ಭಾಗವಹಿಸಿ ಯಾವ ಹಂತಕ್ಕೆ ಏರ್ದ ಅಂತಂದರೆ, ಸರ್ ಅವ್ನು ಕರ್ನಲ್ ಎಕ್ಸಾಮ್ ಬರೆದು ಪಾಸೇ ಆಗಲಿಲ್ಲ ಸರ್. ಅವ್ರಿಗೆ ಇಂಗ್ಲೀಷ್ ಬರ್ತಿರ್ಲಿಲ್ಲ. ಕರ್ನಲ್ ಚೆವಾಂಗ್ ರಿಂಚನ್ಗೆ ಕೊನೆಗೆ ಏನು ಮಾಡಿದ್ರು ಗೊತ್ತಾ? ಹಾನರರಿ ಕರ್ನಲ್ ಕೊಟ್ಟರು ಅವ್ರಿಗೆ. ಯಾರ್ಯಾರು ಅವ್ರಿಗಿಂತ ಜೂನಿಯರ್ಸ್ ಇದ್ರು ಅವ್ರು ಹೇಳಿದ್ರು, ಸರ್ ನಾವು ಕರ್ನಲ್ ಆಗಿಬಿಡ್ತೀವಿ, ಇವ್ರ ಹತ್ರ ರಿಪೋರ್ಟ್ ತೆಗೆದುಕೊಳ್ಳೋ ಯೋಗ್ಯತೆ ನಮಗಿಲ್ಲ, ಹಾನರರಿ ಕೊಟ್ಬಿಡಿ ಅವ್ರಿಗೆ ಅಂತ. ಇಂಗ್ಲಿಷ್ ಎಕ್ಸಾಮ್ ಪದೇ ಪದೇ ಫೇಲ್ ಆದ ನಂತರವೂ ಕೂಡ ಗೌರವಯುತವಾಗಿ ಕರ್ನಲ್ ಸ್ಥಾನಕ್ಕೆ ಕೊಟ್ರಲ್ಲ, ಅದು ಚೆವಾಂಗ್ ರಿಂಚನ್. ಎಷ್ಟು ಜನರ ಸ್ಟೋರಿ ಹೇಳಲಿ ನಾನು. ಮಿತ್ರ, ಭಾರತೀಯ ಸೇನೆ ಇಂಥ ರೋಚಕವಾಗಿರುವಂಥ ಕಥೆಗಳನ್ನು ತನ್ನೊಡಲೊಳಗೆ ಹೊತ್ತುಕೊಂಡಿದೆ. ಆದರೆ ಇಷ್ಟೂ ಕಥೆಗಳನ್ನು ಹೊತ್ತುಕೊಂಡ ನಂತರವೂ ಕೂಡ ಪ್ರತಿಯೊಬ್ಬ ಸೈನಿಕನ ಬಯಕೆ ಏನು ಗೊತ್ತಾ? ಐ ವಾಸ್ ಇನ್ ಟು ಟಿಯರ್ಸ್. ಆ ಹಾಡನ್ನು ಪದೇ ಪದೇ ಕೇಳುವಾಗಲೂ ಹಂಗನ್ಸುತ್ತೆ. ಕೇಸರಿ ಫಿಲ್ಮಿನ ಸಾಂಗ್, ತೆರೆ ಮಿಟ್ಟಿ ಮೇ ಮಿಲ್ ಜಾವಾ ಗುಲ್ ಬನ್ಕರ್ ಮೇ ಖಿಲ್ ಜಾವಾ ಇತ್ನಿ ಸಿ ಹೇ ದಿಲ್ ಕಿ ಆರ್ಜು. ಈ ಹೃದಯದ ಬಯಕೆ ಏನು ಗೊತ್ತೇನು? ತೆರಿ ಮಿಟ್ಟಿ ಮೇ ಮಿಲ್ ಜಾವ, ನಿನ್ನ ಮಣ್ಣಲ್ಲಿ ಒಂದಾಗ್ಬಿಡಬೇಕು, ನಾನೊಂದು ಸಣ್ಣ ಹೂವಾಗಿ ಅದರ ಮೇಲೆ ಅರಳಿ ನಿಲ್ಲಬೇಕು ಅನ್ನೋದಷ್ಟೇ ನನ್ನ ಆಸೆ ಅಂತ ಪ್ರತಿಯೊಬ್ಬ ಸೈನಿಕನು ಕೊನೆ ಕ್ಷಣದವರೆಗೂ ಪ್ರೇ ಮಾಡ್ತಾನಲ್ಲ, ಅವನು ಭಾರತೀಯ ಸೈನಿಕ ಅಂತ. ಮಿತ್ರರೆ, ಆ ಭಾವ ಇದೆಯಲ್ಲ, ಅದೇನಾದರೂ ನಮ್ಮೊಳಗೆ ಹೊಕ್ಕತ್ತೆ ಅಂತ ಆಗ್ಬಿಟ್ರೆ ಎಲ್ಲರೂ ಸೈನಿಕರಾಗಬೇಕು ಅಂತ ನಾನೇನು ಕೇಳಲ್ಲ ಕಣ. ನಂಗೆ ಗೊತ್ತಿದೆ ಇಲ್ಲಿರೋ ಎಲ್ಲ ಹುಡುಗರು ಏನು ಸೈನಿಕ ಸೇರ್ಲಿಕ್ಕೆ ಆಗೋದಿಲ್ಲ. ಆದರೆ ಇರುವ ಜಾಗದಲ್ಲಿ ಸೈನಿಕನಂತೆ ದುಡಿಯಬಲ್ಲೆವಾ, ಅದು ಬಹಳ ಮುಖ್ಯ ಅಂತ. ಇವತ್ತು ಭಾರತೀಯ ಸೈನ್ಯಕ್ಕೆ ಸೋಲ್ಜರ್ಸ್ಗಳು ಎಷ್ಟು ಬೇಕೋ ಅಷ್ಟೇ ಬ್ರೈನ್ಸ್ಗಳು ಬೇಕೋ. ಮೊನ್ನೆ ಆಪರೇಷನ್ ಸಿಂಧೂರ್ ಆಯಿತು, ನೆನಪಿದೆಯಾ? ಎಲ್ರಿಗೊತ್ತೋ ಮರ್ತೋಗಿದ್ದೀರೋ? ನೆನಪಿದೆಯಾ? ಸರಿ, 2ನೇ ಪ್ರಶ್ನೆ ಕೇಳಲಾ? ಎಷ್ಟು ದಿನದಲ್ಲಿ ಯುದ್ಧ ಮುಗೀತು? 1971 ವಾರ್. ಆಪರೇಷನ್ ಸಿಂಧೂರ್ ಎಷ್ಟು ದಿನದಲ್ಲಿ ಮುಗೀತು ಗೊತ್ತಾ? ಜಸ್ಟ್ 3 days. 4th ಡೇ ಪಾಕಿಸ್ತಾನ ಬಂದು ಗಡಗಡಾಯಿಸಿ ಕಾಲಿಗೆ ಬಿದ್ದು ಕಾಪಾಡಿ ಕಾಪಾಡಿ ಅಂತ ಕೇಳುವ ಸ್ಥಿತಿಗೆ ಬಂತು. ವಿತಿನ್ 3 days ಭಾರತ ಮುಗಿಸ್ತು. 4ನೇ ದಿನ ಸೀಸ್ ಫೈರೇ ಆಗೋಯ್ತು. ಆಯ್ತಾ? ಆದರೆ ಇಡೀ ಯುದ್ಧದಲ್ಲಿ ಭಾರತೀಯ ಸೈನಿಕರು ತೀರಿಕೊಂಡಿದ್ದು ಎಷ್ಟು ಜನ ಗೊತ್ತಾ? ಹುತಾತ್ಮರಾದವರ ಸಂಖ್ಯೆ, ಇಫ್ ಐ ಆಮ್ ನಾಟ್ ರಾಂಗ್, 5 to 7 ಅಷ್ಟೇ. ಹೆಚ್ಚಂದ್ರೆ 7 ಜನ ದೇಹತ್ಯಾಗ ಮಾಡಿರಬಹುದು. ಉಳಿದಿದೆಲ್ಲ ಫೈಟ್ ಮಾಡಿದ್ದು ಯಾರು ಗೊತ್ತಾ? ಅಂಡರ್ ಗ್ರೌಂಡ್ ಕಂಟ್ರೋಲಿಂಗ್ ಸೆಂಟರ್ ಅಲ್ಲಿ ಕೂತಿರುವಂತ ಇಂಜಿನಿಯರ್ಗಳು. ದೇ ಫಾಟ್ ದ ವಾರ್. ಐ ಕಾಂಟ್ ಇವನ್ ಇಮ್ಯಾಜಿನ್. ಪಾಕಿಸ್ತಾನದ ಕಡೆಯಿಂದ ಡ್ರೋನ್ಗಳು ಬರ್ತಿರಬೇಕಾದ್ರೆ ಅಂಡರ್ ಗ್ರೌಂಡ್ ಅಲ್ಲಿ ಕೂತಿದ್ದಂಥ ಕಂಟ್ರೋಲಿಂಗ್ ಸೆಂಟರ್ ಅಲ್ಲಿ ಕೂತಿದ್ದವರು ಯಾವ ಬಟನ್ ಪ್ರೆಸ್ ಮಾಡಿ ಯಾವ ಡ್ರೋನ್ ಅನ್ನ ಎಲ್ಲಿ ಹೊಡೆದುರುಳಿಸಬೇಕು, ಯಾವ ಮಿಸೈಲ್ ಎಲ್ಲಿ ತಡಿಬೇಕು ಅಂತ ಇಲ್ಲಿ ಕೂತ್ಕೊಂಡು ಆಟೋಮೆಟಿಕ್ ಸಿಸ್ಟಮ್ಗಳನ್ನ ಮ್ಯಾನೇಜ್ ಮಾಡಿದ್ರಲ್ಲ ಆ ಜನ. ಅಂಡ್ ಬಿ ಪ್ರೌಡ್. ಭಾರತ ಏನೇನು ಪಾಕಿಸ್ತಾನದ ಮೇಲೆ ಡ್ರೋನ್ ಯೂಸ್ ಮಾಡ್ತೋ ಆ ಡ್ರೋನ್ ಅಲ್ಲಿ ಬಹುತೇಕ ತಯಾರಾಗಿರೋದು ಬೆಂಗಳೂರಿನಲ್ಲಿ ನಾವು ತಯಾರು ಮಾಡಿ ಕೊಟ್ಟಿರೋದು. ಹೆಂಗಿದೆ ಭಾರತ ಇವತ್ತು? ಹೆಂಗಿದೆ ಅಂತಂದ್ರೆ, ಇವತ್ತು ಸೈನ್ಯದ ವಿಚಾರ ಬಂದಾಗ ನಾವು ಯಾವುದೋ ಹಿಂದೆ ಮೂಲೆಯಲ್ಲಿ ನಿಂತ್ಕೊಂಡು ನೋಡೋದಲ್ಲ. ನಿಮ್ಗೆ ಇನ್ನೂ ಆಶ್ಚರ್ಯದ ಸಂಗತಿ ಹೇಳ್ತೀನಿ, ಬಿ ಪ್ರೌಡ್, ಹೆಮ್ಮೆಯಿಂದ ಕೇಳಿಕೊಳ್ಳಿ. ಇತ್ತೀಚೆಗೆ ಒಂದು ವರ್ಲ್ಡ್ ರೇಟಿಂಗ್ ಬಂದಿದೆ. ಆ ರೇಟಿಂಗ್ ಅಲ್ಲಿ ಏನು ಹೇಳಿದೆ ಗೊತ್ತಾ? ಭಾರತದ ವಾಯುಸೇನೆ ಚೀನಾ ವಾಯುಸೇನೆಗಿಂತ ಸಕ್ಷಮವಾಗಿದೆ. ಯುದ್ಧ ನಡೆದ್ರೆ ಭಾರತೀಯ ವಾಯುಸೇನೆಯ ತಾಕತ್ತು ಜಾಸ್ತಿ ಅಂತ ಇತ್ತೀಚೆಗೆ ಕಳೆದ 4 ದಿನಗಳಲ್ಲಿ ರಿಪೋರ್ಟ್ ಬಂತು. ಅದಾದ ತಕ್ಷಣ ಚೀನಾದಿಂದ ಒಂದು ರಿಪೋರ್ಟ್ ಬಂದಿದೆ, ನಮ್ಮ ಹತ್ರ ಹೊಸ ರೆಡಾರ್ಗೆ ಸಿಗದೆ ಇರುವಂತ ಫೈಟರ್ ಜೆಟ್ಗಳು 500 ಇವೆ ಅಂತ. ಅವ್ರು ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು, ಏನ್ ಬೇಕಾದ್ರೂ ಹೇಳ್ಕೊಂಡು ತಿರುಗಾಡ್ತಿರ್ತಾರೆ. ಆದರೆ ವರ್ಲ್ಡ್ ಕ್ಲಾಸ್ ರಿಪೋರ್ಟ್ ನಮ್ಮ ಪರವಾಗಿ ಹಿಂಗೆ ಹೇಳುತ್ತೆ. ಇವತ್ತಿನ ಯುದ್ಧದ ಶೈಲಿ ಚೇಂಜ್ ಆಗಿದೆ. ಇವತ್ತಿನ ವಾರ್ ಕಾನ್ಸೆಪ್ಟ್ ಚೇಂಜ್ ಆಗಿದೆ. ಇವತ್ತು ವಾರ್ ಮಾಡದೆ ಯುದ್ಧ ಗೆಲ್ಲಬೇಕು.
ವಾರ್ ಮಾಡದೆ ಯುದ್ಧ ಗೆಲ್ಲೋದು ಅಂದ್ರೆ ಏನು ಗೊತ್ತಾ? ಪಾಕಿಸ್ತಾನ ಇನ್ನು ನಮ್ಮ ಮೇಲೆ ಯಾವತ್ತೂ ಭಯೋತ್ಪಾದಕರನ್ನ ಕಳಿಸ್ಲೇಬಾರ್ದು. ಪಾಕಿಸ್ತಾನಕ್ಕೆ ತಮ್ಮ ಜನರನ್ನು ಮ್ಯಾನೇಜ್ ಮಾಡೋದೇ ಎಷ್ಟು ಕಷ್ಟ ಆಗಬೇಕು ಅಂತಂದ್ರೆ ಅವ್ರು ಈ ಕಡೆ ಬರಲೇಬಾರ್ದು. ಪಾಕಿಸ್ತಾನದಲ್ಲಿ ಬಲೂಚಿಸ್ತಾನ್ ಗಲಾಟೆ ಶುರುವಾಗೋಗಿದೆ, ಪಾಕಿಸ್ತಾನದಲ್ಲಿ POKಯಲ್ಲಿ ಗಲಾಟೆ ಶುರುವಾಗೋಗಿದೆ, ಪಾಕಿಸ್ತಾನದಲ್ಲಿ ಆಜಾದ್ ಸಿಂಧಿನ ಕುರಿತಂತೆ ಗಲಾಟೆ ಶುರುವಾಗಿದೆ. ಪಾಕಿಸ್ತಾನ ಎಷ್ಟು ಒದ್ದಾಡ್ತಿದೆ ಅಂತಂದ್ರೆ ಇಂಡಿಯಾ ಆಮೇಲೆ ನೋಡ್ಕೋತೀನಿ, ಮೊದಲು ನನ್ನನ್ನು ನಾನು ಸರಿಯಾಗಿ ಕಾಪಾಡ್ಕೊಳ್ತೀನಿ ಅನ್ನೋ ಸ್ಥಿತಿಗೆ ತಂದು ನಿಲ್ಲಿಸಿದ್ದೀವಲ್ಲ, ಇದು ಭಾರತದ ಹೊಸ ಶಕ್ತಿ ಅಂತ. ಭಾರತದ ಧುರಂಧರಗಳು ಪಾಕಿಸ್ತಾನದ ಒಳಗೆ ಅಲ್ಲೇ ಕೂತು ಪಾಕಿಸ್ತಾನದಿಂದ ಭಾರತಕ್ಕೆ ಬರಬೇಕು ಅಂತ ಇರೋ ಭಯೋತ್ಪಾದಕರನ್ನ ಅಲ್ಲಲ್ಲೇ ಮುಗಿಸಿ ಖತಮ್ ಮಾಡ್ತಿದ್ದಾರಲ್ಲ, ಇದು ಹೊಸ ಭಾರತ. ಹೊಸ ಭಾರತ ಯುದ್ಧ ಮಾಡದೆ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳುವಂಥ ಒಂದು ಹೊಸ ವಾತಾವರಣಕ್ಕೆ ಬಂದಿರುವಾಗ ನಾನು ನೀವು ಆಲೋಚನೆ ಮಾಡಬೇಕಾಗಿರುವಂಥ ಶೈಲಿ ಬೇರೆ ಇದೆ. ಪ್ರಾಂಜಲ್ ಅಂತಂದರೆ, ಕ್ಯಾಪ್ಟನ್ ಪ್ರಾಂಜಲ್ ಅಂದರೆ ಒಬ್ಬರೇ ಪ್ರಾಂಜಲ್ ಅಂತಲ್ಲ, ಎಲ್ಲರೂ ಅದನ್ನು ಹೇಳ್ತಿದ್ದಾರೆ. ಕ್ಯಾಪ್ಟನ್ ಪ್ರಾಂಜಲ್ ಅಂತಂದರೆ ದೇಶಕ್ಕೋಸ್ಕರ ಹುತಾತ್ಮಗೊಂಡ ಎಲ್ಲರ ಪ್ರತಿನಿಧಿಯಾಗಿ ಇವತ್ತು ಬರ್ತ್ಡೇ ಆಚರಿಸ್ಕೊಳ್ತಿದ್ದಾರೆ ಅಂತ. ಕ್ಯಾಪ್ಟನ್ ಪ್ರಾಂಜಲ್ರ ಬರ್ತ್ಡೇ ಆಚರಣೆ ಮಾಡ್ತೀವಿ ಅಂತ, ಫಾರ್ ದಟ್ ಮ್ಯಾಟರ್ ನಾವೇನಾದರೂ ಸಂದೀಪ್ ಉನ್ನಿಕೃಷ್ಣನ್ ಬರ್ತ್ಡೇ ಆಚರಣೆ ಮಾಡ್ತೀವಿ ಅಂತೆಲ್ಲ ಆದರೆ ಅದರ ಅರ್ಥ ಏನು ಗೊತ್ತೇನು? ಈ ದೇಶದ ಎಲ್ಲ ಸೈನಿಕರ ಬರ್ತ್ಡೇಯನ್ನು ನಾವೆಲ್ಲರೂ ಸೇರಿ ಹೆಮ್ಮೆಯಿಂದ ಆಚರಣೆ ಮಾಡ್ತೀವಿ ಅಂತ. ಬಟ್ ನಾನಿಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳನ್ನು ಒಂದು ಪ್ರೀತಿಯಿಂದ ಕೇಳ್ಕೊಳ್ತೀನಿ. ಎಲ್ಲ ಬಾರಿಯೂ ನಾನು ಈ ಕೆಲಸ ಮಾಡ್ತೀನಿ, ಎಲ್ಲ ಕಡೆ ಹೋದಾಗಲೂ ಕೇಳ್ಕೊಳ್ತೀನಿ. ಏನು ಕೇಳ್ಕೊಳ್ತೀನಿ ಅಂತಂದರೆ, ಎಲ್ಲಾದರೂ ಒಬ್ಬ ಸೈನಿಕ ಕಣ್ಣಿಗೆ ಬಿದ್ದರೆ ಆ ಸೈನಿಕನಿಗೆ ವಿಶ್ ಮಾಡಿ. ಏನೂ ಮಾಡಬೇಕು ಅಂತಿಲ್ಲ, ನೀವು ಅವ್ರ ಕಾಲಿಗೆ ನಮಸ್ಕಾರ ಮಾಡಬೇಕು ಅಂತಿಲ್ಲ, ಸುಮ್ಮನೆ ನಿಂತ್ಕೊಂಡು ಒಂದು ನಮಸ್ಕಾರ ಮಾಡಿ ಜೈ ಹಿಂದ್ ಅಂತ ಹೇಳಿ. ಹೆಂಗೆ ಆಗ್ಬಿಡತ್ತೆ ಗೊತ್ತಾ? ಮುಖ ಅರಳ್ಬಿಡತ್ತೆ ಒಂದ್ಸಲ. ಅವನು ಖುಷಿಯಿಂದ ಜೈ ಹಿಂದ್ ಅಂತಾನೆ. ಮತ್ತು ಹೋಗ್ಬೇಕಾದ್ರೆ ಒಂದ್ಸಲ ಖುಷಿ ಆಗುತ್ತೆ ಅವನಿಗೆ, ಹಬ್ಬ ಹೊಸ ಪೀಳಿಗೆಯವರು ಜೈ ಹಿಂದ್ ಅಂತಾರಪ್ಪ, ಬರೀ ರೀಲ್ಗಳಲ್ಲೇ ಮುಳುಗೋಗಿಲ್ಲ ಅಂತ ಒಂದು ವಿಶ್ವಾಸ ಬರುತ್ತೆ ಅವನಿಗೆ. ನಾನು ಯಾವಾಗಲೂ ಟ್ರೈ ಮಾಡ್ತೀನಿ ಇದನ್ನು. ನಾನು ಸ್ವಲ್ಪ ಕೆಟ್ಟ ಬುದ್ಧಿ ಆ ವಿಚಾರದಲ್ಲಿ. ಅಮರನಾಥದ ಯಾತ್ರೆಗೆ ಹೋಗಬೇಕಾದಾಗ ನಾನು ಕೆಳಗೆ ಬರ್ತಾ ಇದ್ದೆ. ಸೈನಿಕರು ವಾಪಸ್ ಮೇಲಕ್ಕೆ, ಅಮರನಾಥದ ಮೇಲಕ್ಕೆ ಹತ್ತಬೇಕು ಅಂತಂದರೆ ಜೀವ ಹೋದಂಗಾಗುತ್ತೆ, ಹೆಸರು ಬರ್ತಿರುತ್ತೆ. ನಮ್ಮ ಸೈನಿಕರು ಹತ್ತುತ್ತಿರ್ತಾರಲ್ಲ, ನಾನು ಸುಮ್ಮನೆ ನೋಡೋದು, ನಿಜವಾಗ್ಲೂ ಸೈನಿಕರು ಹೆಂಗಿರ್ತಾರೆ ನೋಡೋಣ ಅಂತ ಒಂದ್ಸಲ ದಾರಿಯಲ್ಲಿ ಬರಬೇಕಾದ್ರೆ ಸೈನಿಕರಿಗೆ ಜೈ ಹಿಂದ್ ಅಂದರೆ, ಹತ್ತುತ್ತಾ ಇರೋನು ಉಸಿರು ತೆಗೆದುಕೊಳ್ಳಲಿಕ್ಕೆ ಒದ್ದಾಡ್ತಿರುವಾಗಲೂ ಒಂದು ಕ್ಷಣ ನಿಂತು ಜೈ ಹಿಂದ್ ಅಂದು ರಿಪ್ಲೈ ಮಾಡಿ ಹೋಗ್ತಾನಲ್ಲ, ಅದು ಸೈನಿಕರಿಗೆ ಮಾತ್ರ ಸಾಧ್ಯವಾಗುವಂಥದ್ದು. ನಮಗೇನಾದರೂ ಅಂಥ ಸ್ಥಿತಿಯಲ್ಲಿ ಜೈ ಹಿಂದ್ ಅಂದರೆ, ಹೋಗಪ್ಪ ಯಾವ ಜೈ ಹಿಂದ್ ಬೇಡ, ಹತ್ತಿದ್ರೆ ಸಾಕಾಗೋಗಿದೆ ಅಂತ ಅನ್ನಬೇಕಾದ್ರೂ ಒಬ್ಬ ಸೈನಿಕನಲ್ಲಿ ದಮ್ಮಿದೆಯಲ್ಲ, ಅದು ಸೈನಿಕನಿಗೆ ಮಾತ್ರ ಇರುವಂಥದ್ದು. ಈ ಸೈನಿಕನಲ್ಲಿರುವಂಥ ದಮ್ಮು, ಈ ತಾಕತ್ತು ನಮ್ಮೊಳಗೆ ಬರಬೇಕು ಕಂಡ್ರ. ಹೈಸ್ಕೂಲ್ ಮಕ್ಕಳು, ರಾಷ್ಟ್ರೋತ್ಥಾನದ ಹುಡುಗರು ಇರ್ಬೋದು ಅಂತ ನಾನು ಅನ್ಕೋತೀನಿ. ಸುಸ್ತಾಗಿ ಬಿದ್ದಿರೋ ಥರ ಮಕ್ಕಳಾದರೆ ಏನು ಉಪಯೋಗ? ಒಂದು ರನ್ನಿಂಗ್ ರೇಸ್ ಓಡ್ಲಿಕ್ಕೆ ಆಗೋದಿಲ್ಲ. ನೀವು ಓಡೋದು ನೀವು ಗೆಲ್ಲಬೇಕು ಅಂತಲ್ಲ, ಕೊನೆ ಪಕ್ಷ ಯಾರಾದರೂ ಹೊಡಿಲಿಕ್ಕೆ ಬಂದರೆ ತಪ್ಪಿಸ್ಕೊಂಡು ಓಡ್ಲಿಕ್ಕಾದ್ರೂ ಓಡಬೇಕಲ್ಲಪ್ಪ, ಅಷ್ಟಾದರೂ ಓಡ್ಲಿಕ್ಕಾಗಿರ್ಬೇಕಲ್ಲ. ನನ್ನ ಮೈಯಲ್ಲಿ ಒಂದು ತಾಕತ್ತಿರ್ಬೇಕಲ್ಲ, ಒಂದು ಕಸುವಿರಬೇಕಲ್ಲ. ಹೆಂಗಿರಬೇಕು ಅಂತಂದರೆ ನೋಡಿದರೆ ಹೆದರ್ಬೇಕಪ್ಪ. ನಾನು ಒಂದ್ಸಲ ಭಾರತೀಯ ಸೈನಿಕರನ್ನ ಒಂದು ಇದರಲ್ಲಿ ಮೀಟಿಂಗಲ್ಲಿ ಕೇಳ್ತಾ ಇದ್ದೆ, ಮಾತಾಡ್ತಾ ಇರುವಾಗ ಹಿಂಗೆ, ನೀವು ಯಾವ ಧೈರ್ಯದ ಮೇಲೆ ಚೀನಾ ಸೈನಿಕರ ವಿರುದ್ಧ ಹೋರಾಟ ಮಾಡ್ತೀರಾ ಅಂದಾಗ ಅವ್ರು ತಮಾಷೆಯಲ್ಲಿ ಹೇಳ್ತಿದ್ರು, ಚೀನಾ ಬಾರ್ಡ್ರಲ್ಲಿ ನಮ್ಮ ಪಂಜಾಬಿ ಸೈನಿಕರು ಅವರೆಲ್ಲ ಇದ್ದಾರೆ ಸರ್, ಎಲ್ಲರೂ 6.5-6.25 ಅಡಿ ಎತ್ತರ ಇರ್ತಾರೆ, ಚೀನಿ ಸೈನಿಕರು 4.5 ಅಡಿ ಇರ್ತಾರೆ, ನಮ್ಮ ಒಬ್ಬೊಬ್ಬ ಸೈನಿಕ ಒಳಗೋದ್ರೆ ಇಬ್ಬಿಬ್ಬರನ್ನ ಕತ್ತಿಡ್ಕೊಂಡು ಬಂದ್ಬಿಡ್ಬೋದು ಅಂತ. ಹೆಂಗಿರುತ್ತೆ ನೋಡಿ, ಅದು ನೋಡಲಿಕ್ಕೆ ಖುಷಿ ಆಗಬೇಕು. ಕ್ಯಾಪ್ಟನ್ ಪ್ರಾಂಜಲ್ರ ಬರ್ತ್ಡೇ ಮಾಡ್ತಿದ್ದೀವಿ ಅಂತಂದರೆ ಅಫ್ಕೋರ್ಸ್ ಅವರಿಗೆ ಗೌರವ ಸಲ್ಲಿಸಬೇಕು, ಅವರ ಆ ಗೌರವ ನೋಡಬೇಕು. ಬಟ್ ಅವರು ನೋಡಿದ ನಂತರ ನಾವೊಂದಷ್ಟು ಪ್ರೇರಣೆ ತೆಗೆದುಕೋಬೇಕಲ್ಲ. ಕ್ಯಾಪ್ಟನ್ ಪ್ರಾಂಜಲ್ರಲ್ಲಿ ಇದ್ದಂಥ ಆ ಶಕ್ತಿಯನ್ನು ನಮ್ಮೊಳಗೆ ತುಂಬಿಕೋಬೇಕಲ್ಲ. ಇಲ್ಲದೆ ಹೋದರೆ ದೇವರ ಪೂಜೆ ಮಾಡದಂತೆ ನಾವು ಒಂದು ಫೋಟೋ ಇಟ್ಟು ಪೂಜೆ ಮಾಡಿಬಿಡ್ತೀವಿ. ಇಲ್ಲಿ ಫೋಟೋ ಇಟ್ಟು ಪೂಜೆ ಮಾಡಲಿಕ್ಕಲ್ಲ ಇರೋದು. ಯಾವ್ಯಾವ ಹುಡುಗರು ಕ್ಯಾಪ್ಟನ್ ಪ್ರಾಂಜಲ್ರ ಮುಂದೆ ನಿಂತ್ಕೊಳ್ತಿರೋ, ಅವ್ರನ್ನ ನೋಡ್ತಿರೋ, ಅವ್ರ ಮುಂದೆ ನಿಂತಾಗ ಪ್ರಾಮಿಸ್ ಮಾಡಿ, ಕ್ಯಾಪ್ಟನ್ ಪ್ರಾಂಜಲ್ ಅಣ್ಣ ನಾನು ಕೂಡ ನಿಮ್ಮ ಥರ ಆಗ್ತೀನಿ, ಬರೆದಿಟ್ಕೊಳ್ಳಿ ಇದನ್ನು ಅಂತ ಒಂದು ಪ್ರಾಮಿಸ್ ಮಾಡ್ರಲ್ಲ ಅವ್ರಿಗೆ. ನಾನು ಕೂಡ ಶಕ್ತಿಯುತನಾಗ್ತೀನಿ ಅಂತ ಒಂದು ಪ್ರಾಮಿಸ್ ಮಾಡ್ರಲ್ಲ ಹುಡುಗರು. ಹಂಗೆ ಪ್ರಾಮಿಸ್ ಮಾಡೋದಿರುತ್ತಲ್ಲ, ಅದು ನಿಜವಾದ ಬದುಕು. ಅದು ಅವ್ರ ತಂದೆ ತಾಯಿಗಳಿಗೆ ನಾವು ಕೊಡ್ಬೋದಾಗಿರುವಂಥ ಗೌರವ, ಅದು ನಾವು ಅವರ ಅಜ್ಜ ಅಜ್ಜಿಗೆ ಕೊಡ್ಬೋದಾಗಿರುವಂಥ ಗೌರವ, ಅದು ನಾವು ಇವತ್ತು ಬಂದಿರುವಂಥ ಕರ್ನಲ್ ವೆಂಕಟೇಶ್ ಅವರಿಗೆ ನಾವು ಕೊಡ್ಬೋದಾಗಿರುವಂಥ ಗೌರವ ಅಂತ ನಾನು ಅತ್ಯಂತ ಪ್ರೀತಿಯಿಂದ ಭಾವಿಸ್ತೀನಿ. ಮಿತ್ರ, ಬಹಳ ಅದ್ಭುತವಾಗಿರುವಂಥ ಕೆಲಸವನ್ನು ಗಾಯತ್ರಿ ಅಕ್ಕ ತಮ್ಮ ತಂಡದಿಂದ ಮಾಡಿದ್ದಾರೆ. ಅಫ್ಕೋರ್ಸ್ ಈ ಥರ ತುಂಬ ಕೆಲಸ ಅವ್ರು ಮಾಡ್ತಿರ್ತಾರೆ. ಆದರೆ ಈ ಕೆಲಸದ ಶಕ್ತಿ ಏನು ಗೊತ್ತೇನು?
ಈ ಸೈನಿಕರಿಗೆಲ್ಲ ಒಂದು ಧೈರ್ಯ ತುಂಬುತ್ತೆ. ಶಬಾಷ್, ನಮ್ಮ ದಿನವನ್ನು ಆಚರಣೆ ಮಾಡಲಿಕ್ಕೆ ಎಷ್ಟೆಲ್ಲ ಜನ ಸೇರ್ತಾರಲ್ಲಪ್ಪ ಅಂತ. ಅವ್ರಿಗೆ ನೀವೇನು ದುಡ್ಡು ಕೊಡಬೇಕಾಗಿಲ್ಲ, ನೀವು ಕೊಡೋ ದುಡ್ಡೇನು ಬೇಕಾಗಿಲ್ಲ. ಆದರೆ ನಾವು ವಾಪಸ್ ಬಂದ ನಂತರವೂ ಕೂಡ ಸಮಾಜ ಸೈನಿಕರ ಕುರಿತ ಆ ಗೌರವವನ್ನು ಅಷ್ಟರ ಮಟ್ಟಿಗೆ ಇಟ್ಕೊಂಡಿದೆ ಅಂತ ಅವ್ರಿಗೆ ಅನ್ಸುತ್ತಲ್ಲ, ಅದಕ್ಕಿಂತ ದೊಡ್ಡ ಗೌರವ ಮತ್ತೇನೂ ಕೊಡಬೇಕಾಗಿಲ್ಲ. ಆ ಗೌರವವನ್ನು ಇವತ್ತು ಅವರು ನಿಮ್ಮ ಕಣ್ಣುಗಳಲ್ಲಿ ನೋಡಿರ್ತಾರಲ್ಲ, ಅದು ಬಹಳ ವಿಶೇಷವಾದ್ದು ಅಂತ ನಾನು ಭಾವಿಸ್ತೀನಿ. ಈ ಥರದೊಂದು ಆತ್ಮವಿಶ್ವಾಸವನ್ನು, ಗೌರವವನ್ನು ತುಂಬೋದಕ್ಕೆ ಕಾರಣರಾದ ಈ ಇಡೀ ತಂಡಕ್ಕೆ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸಿ, ನಾನು ಎಲ್ಲರಿಗೂ ಮತ್ತೊಮ್ಮೆ ಗೌರವವನ್ನು ಸಮರ್ಪಿಸ್ತಾ ನನ್ನ ಮಾತುಗಳನ್ನು ತಾಯಿ ಭಾರತಿಗೆ ಸಮರ್ಪಿಸ್ತೀನಿ. ಒಂದ್ಸಲ ಎರಡೂ ಕೈಗಳನ್ನು ಗಾಳಿಗೆ ಬೀಸಿ ಉಚ್ಚ ಕಂಠದಲ್ಲಿ ಹೇಳಬೇಕು. ಸ್ಕೂಲ್ ಮಕ್ಕಳು ಸರಿಯಾಗಿ ಗಮನಿಸಿ, ಜೋರಾಗಿ ಹೇಳಬೇಕು. ಇದು ಪ್ರಾಂಜಲರಿಗೆ ಗೌರವ ಮತ್ತು ಅವರ ನಮ್ಮ ವೆಂಕಟೇಶ್ ರೆಡ್ಡಿ ಅವರ ಪುತ್ರನಿಗೋಸ್ಕರ ಗೌರವ. ಒಂದ್ಸಲ ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ, ವಂದೇ ವಂದೇ, ಜೈ ಹಿಂದ್.